ಬಿಗ್ ಬಾಸ್ ಸೀಸನ್ 12ಗೆ ಕಾಮನ್ ಮ್ಯಾನ್ ಆಗಿ ಹೋಗಿ ಇಡೀ ಕನ್ನಡಿಗರ ಪ್ರೀತಿಯನ್ನ ಗಳಿಸಿದ ಸೂರಜ್ ಸಿಂಗ್ ಅವರು ಈಗ ನಮ್ಮ ಜೊತೆ ಇದ್ದಾರೆ. ಸೊ ಅವ್ರನ್ನ ಮಾತನಾಡ್ಸೋಣ, ಅವ್ರು ಏನು ಹೇಳ್ತಾರೆ ಬಿಗ್ ಬಾಸ್ ಜರ್ನಿ ಬಗ್ಗೆ ಅಂತ. ಹಾಯ್ ಸೂರಜ್ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು? ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ಹೇಳಿ, ಬಿಗ್ ಬಾಸ್ ಜರ್ನಿ ಅಂದರೆ ನೀವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಂತ ಅನ್ಸುತ್ತೆ. ಮೇ ಬಿ ಈ ಸೀಸನ್ ಥೀಮ್ ಏನಿದೆ, ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ ಅಂತ, ಅದು ನಿಮ್ಗೆ ಸೂಟಬಲ್ ಆಗುತ್ತೆ ಅಂತ ಅನ್ಸುತ್ತೆ. ಯಾಕಂದರೆ ನೀವು ನಾನು ಬಿಗ್ ಬಾಸ್ ಮನೆಗೆ ಹೋಗ್ತೀನಿ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿದ್ದಂಥ ಚಾನ್ಸು. ಸೊ ಟೋಟಲ್ ಓವರಾಲ್ ಆಗಿ ಹೇಳಬೇಕು ಅಂತ ಅನ್ಸಿದ್ರೆ ಹೇಗೆ ಅನ್ನಿಸ್ತು ಬಿಗ್ ಬಾಸ್ ಜರ್ನಿ ಅಂತ? ಒಂದು ಲೈಫ್ ಚೇಂಜಿಂಗ್ ಆಪರ್ಚುನಿಟಿ ಸಿಕ್ಕಿತ್ತು ನನಗೆ. ಆ್ಯಂಡ್ ಜರ್ನಿ ಬಗ್ಗೆ ಮಾತಾಡಬೇಕು ಅಂದರೆ ಇಟ್ಸ್ ಲೈಕ್ ಈ ಎಕ್ಸ್ಪೀರಿಯನ್ಸ್ ನನಗೆ ಲೈಫ್ ಟೈಮಲ್ಲಿ ಎಲ್ಲೂ ಸಿಗ್ತಿರ್ಲಿಲ್ಲ. ಬಟ್ ಇಟ್ ವಾಸ್ ಅಮೇಝಿಂಗ್ ಮ್ಯಾಮ್, ಇಟ್ ವಾಸ್ ಟೂ ಗುಡ್ ಆ್ಯಕ್ಚುಲಿ. ಹೇಗೆ ಅನ್ನಿಸ್ತು? ಇಷ್ಟು ಬೇಗ ಆಚೆ ಬರ್ತೀನಿ ಅಂತ ಅಂದ್ಕೊಂಡಿದ್ರ ನೀವು ಅಂತ? ಬಟ್ ನಾನು ಸ್ಟಾರ್ಟಿಂಗ್ ಇನಿಷಿಯಲಿ ಹೋದಾಗ ನನ್ನ ಮೈಂಡಲ್ಲಿ ಇದ್ದಿದ್ದು ಹಾರ್ಡ್ಲಿ ಒಂದು 4-5 ವೀಕ್ಸ್ ಇರ್ತೀನಿ. ಬಿಕಾಸ್ ಆ್ಯಸ್ ಅ ಕಾಮನ್ ಮ್ಯಾನ್ ಒಳಗೆ ಹೋಗ್ತಿದ್ಯಾ, ಆರ್ಟಿಸ್ಟ್ ಅಲ್ಲ ನೀನು, ಆ ಥರ ಮೈಂಡ್ಸೆಟ್ ಇತ್ತು. ಬಟ್ ಇವೆಂಚುಲಿ ಹೋಗ್ತಾ ಹೋಗ್ತಾ ಅನ್ನಿಸ್ತು, ಓಕೆ ಯು ಆರ್ ಅ ಟಫ್ ಕಾಂಪಿಟೇಟರ್ ಹಿಯರ್. ಮತ್ತು ಎಲ್ಲರ ಜೊತೆ ನೋಡ್ತಾ 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 ಅನ್ನಿಸ್ತು, ಓಕೆ ನಾನು ಫಿನಾಲೆವರೆಗೂ ಹೋಗೋ ಚಾನ್ಸಸ್ ಇದೆ ಅಂತ ನನಗೆ ಅನ್ಸೋಕ್ಕೆ ಶುರು ಆಯಿತು. ಸೊ ಸ್ವಲ್ಪ ಬೇಜಾರಿದೆ, ಸ್ವಲ್ಪ ಬೇಗ ಆಚೆ ಬಂದೆ ಅಂತ. ಸೊ ಇಟ್ಸ್ ಫೈನ್. ಓಕೆ, ಇನ್ನೂ ಇರಬೇಕಾಗಿತ್ತು ಅಂತ ಅನ್ನಿಸ್ತಾ ಹೊರಗಡೆ ಬಂದಮೇಲೆ, ನೋಡಿದಾದ್ಮೇಲೆ? ಆಚೆ ಬಂದಮೇಲೂ ಎಲ್ಲೋ ಒಂದು ಕಡೆ ಅನ್ನಿಸ್ತಿತ್ತು, ಓಕೆ ಜರ್ನಿ ಎಂಡ್ ಆಗಿದೆ ಅಂತ. ಬಟ್ ಅಬ್ವಿಯಸ್ಲಿ ಕೊನೆವರೆಗೂ ಇರ್ತೀನಿ ಅಂತ ಅಂದ್ಕೊಂಡಿದ್ದೆ. ಬಟ್ ಅನ್ನಿಸ್ತು ಟಿಲ್ ದಿ ಎಂಡ್ ಐ ವಿಲ್ ಬಿ ದೇರ್ ಅಂತ. ಬಟ್ ಇಟ್ಸ್ ಫೈನ್. ಎಲ್ಲಿ ಎಡ್ವರ್ಟ್ ಆಯಿತು ಅಂತ ನಿಮ್ಗೆ ಅನಿಸುತ್ತೆ ಈಗ ಎಲ್ಲ ನೋಡಿದಾಗ? ಯಾಕೆ ಆಚೆ ಬಂದ್ರಿ ಅಂತ ನಿಮ್ಗೆ ಅನ್ನಿಸ್ತು? ರೀಸನ್ ನನಗೆ ಪರ್ಟಿಕ್ಯುಲರ್ ಸ್ಟ್ರಾಂಗ್ ರೀಸನ್ ಅಂತ ನನಗೇನು ಇದೆ ಅಂತ ಅನ್ಸಲ್ಲ ಮ್ಯಾಮ್. ಬಟ್ ಸ್ವಲ್ಪ ಇನ್ನೂ ಸ್ವಲ್ಪ ಒಡನಾಟ ನಂದು ಮನೆಯವ್ರ ಜೊತೆ ಆಗಲಿ, ಸ್ವಲ್ಪ ಫನ್ ರೀತಿಯಲ್ಲಾಗಲಿ, ಇನ್ನೊಂದು ಸ್ವಲ್ಪ ಜೋವಿಯಲ್ಲಾಗಿ ಎಲ್ಲರ ಜೊತೆ ಇರಬೇಕಿತ್ತೇನೋ. ಮೇ ಬಿ ಅದೊಂದು ಕಡೆ, ಅದು ಬಿಟ್ಟು ಬೇರೆ ಎಲ್ಲ ಕಡೆ ನಾನು 100% ಹಾಕಿದ್ದೀನಿ ಮ್ಯಾಮ್. ಬಟ್ ಅದೊಂದು ಕಡೆ ಸ್ವಲ್ಪ ಮೋರ್ ಎಫರ್ಟ್ಸ್ ಇದ್ದಿದ್ರೆ ಇಟ್ ವುಡ್ ಹ್ಯಾವ್ ಬಿನ್ ಸಮಥಿಂಗ್ ಎಲ್ಸ್ ಅಂತಲೇ ನಂಗೆ ಅನ್ಸುತ್ತೆ. ಈಗ ನೀವು ಮತ್ತೆ ಮಾಡು ಆಚೆ ಬಂದಿದ್ದೀರಾ, ಸ್ಪಂದನ ಅವರು ಅಲ್ಲೇ ಉಳ್ಕೊಂಡ್ರು. ಎಲ್ಲರೂ ಹೇಳ್ತಿರೋದು ಏನು ಅಂತಂದರೆ ಸ್ಪಂದನ ಆಚೆ ಬರಬೇಕಾಗಿತ್ತು, ಸೂರಜ್ ಉಳ್ಕೋಬೇಕಾಗಿತ್ತು ಅಂತ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್? ಸ್ಪಂದನ ಲೈಕ್ ನನ್ಗನ್ಸೋದು ಪರ್ಸ್ನಲಿ ಐ ವಾಸ್ ಎ ಸ್ಟ್ರಾಂಗ್ ಕಾಂಪಿಟೇಟರ್. ಸ್ಪಂದನಗಿಂತ ತುಂಬ ಚೆನ್ನಾಗಿ ನಾನು ಇದ್ದೆ ಮನೇಲಿ ಅಂತ ನನ್ನ ಒಪಿನಿಯನ್. ಬಟ್ ಜನಗಳು ಹೆಂಗೆ ಅದನ್ನ ರಿಸೀವ್ ಮಾಡಿದ್ರು ಅಂತ ಐ ಡೋಂಟ್ ನೋ. ಬಟ್ ಇಟ್ಸ್ ಫೇರ್. ಲೈಕ್ ಅವರು ಹೊರಗಡೆ ಜನ ನೋಡಿ ಅವ್ರನ್ನ ಇಷ್ಟಪಟ್ಟು ಉಳಿಸ್ಕೊಂಡಿದ್ದಾರೆ ಅಂದರೆ ಇಟ್ಸ್ ಫೇರ್. ಸೊ ಎಲ್ಲೋ ಒಂದು ಕಡೆ ಸೂರಜ್ ಅವ್ರಿಗೆ ಒಂದೇ ಕಡೆ ಸ್ಟ್ರಕ್ ಆಗಿದ್ದು ಮೈನಸ್ ಆಯ್ತಾ ಅಂತ? ಮೈನಸ್ ಅಂತ ಹೇಳಲ್ಲ ಮ್ಯಾಮ್. ಬಿಕಾಸ್ ಅದು ಜನಕ್ಕೆ ಮೈನಸ್ ಆಗಿ ಕಾಣಿಸ್ತಿರ್ಬೋದು. ಬಟ್ ನನಗೆ ಅದು ಆ್ಯಕ್ಚುಲಿ ಇಟ್ ವಾಸ್ ಅ ಸಪೋರ್ಟಿವ್ ಥಿಂಗ್ ದಟ್ ಹ್ಯಾಪನ್ ಇನ್ಸೈಡ್. ನಾನು ಆ್ಯಸ್ ಅ ಪರ್ಸನ್ ಹೆಂಗೆ ಅಂದರೆ ನಾನು ತುಂಬ ಜನದ ಜೊತೆ ಮಿಂಗಲ್ ಆಗಲ್ಲ. ಈಗ ನಿಮ್ಮ ಜೊತೆ ಮಾತಾಡ್ತಿದ್ರು ಐ ಗೆಟ್ ಅ ಲಿಟಲ್ ನರ್ವಸ್. ಮನೆಗೆ ಹೋದಾಗಲೂ ನನಗೆ ಇಂಡಸ್ಟ್ರಿ ಎಕ್ಸ್ಪೋಜರ್ ಇಲ್ಲದೇ ಇರೋ ಕಾರಣ ಕ್ಯಾಮ್ರಾ ಫೇಸ್ ಮಾಡೋದು ಗೊತ್ತಿರಲಿಲ್ಲ. ಇನಿಷಿಯಲಿ ಸ್ವಲ್ಪ ಯಾರು ಚೆನ್ನಾಗಿ ಮಾತಾಡಿಸ್ತಾರೆ ಐ ವೆಂಟ್ ಅಲಾಂಗ್. ಐ ವಾಸ್ ಕಂಫರ್ಟೇಬಲ್ ಟಾಕಿಂಗ್ ಟು ದಮ್, ಮಾತಾಡ್ಕೊಂಡು ಹಂಗೆ ಪ್ರಾಬ್ಲಿ ಅದು ನೋಡಿದವ್ರಿಗೆ ಅನ್ನಿಸ್ತಿರ್ಬೋದು, ಓಕೆ ಇವರು ಒಂದೇ ಕಡೆ ಸ್ಟಕ್ ಅದು ಹೆಂಗೆ ಪೋಟ್ರೆ ಆಗಕ್ಕೆ ಸ್ಟಾರ್ಟ್ ಆಯಿತು. ಮನೆಯವರೆಲ್ಲ ಅದೊಂದು ರೀಸನ್. ಬಿಕಾಸ್ ಬೇರೆ ಏನೂ ಕಾರಣಗಳಿಲ್ಲ ನನ್ನ ಅಗೇನ್ಸ್ಟ್ ಮಾತಾಡೋಕ್ಕೆ ಅಂತ ಹೇಳಿದಾಗ ಇವಾಗೊಂದು ರೀಸನ್ ಸಿಕ್ತು, ಒಂದೇ ಕಡೆ ಇದ್ದೀರಾ. ನಾನು ನಿಮ್ಮ ಜೊತೆ ಬಂದು ಬೆರಿತೀನಿ ಅಂತ ಹೇಳಿದಾಗಲೂ ಏನಣ್ಣ ಒಂದೇ ಗುಂಪಲ್ಲಿ ಇದೆಯಾ ಅಂತ ಅದೇ ಟಾಪಿಕ್ ಮಾತಾಡ್ತಿದ್ರು ಎಲ್ಲರೂ. ಸೊ ನಾವು ಒಂದೇ ಕಡೆ ಸ್ಟಕ್ ಆದೆ ಅಂತ ಅವ್ರಿಗೆ ಕಾಣಿಸ್ತಿತ್ತೇನೋ. ಬಟ್ ನಾನು ಟ್ರೈ ಮಾಡ್ತಿದ್ದೆ, ಅವಾಗವಾಗ ಹೋಗಿ ಮಾತಾಡ್ತಿದ್ದೆ. ಬಟ್ ಈಗ ರಘು ಸರ್ ಜೊತೆ ತುಂಬ ಚೆನ್ನಾಗಿರ್ತೀನಿ, ರಕ್ಷಿತಾ ಜೊತೆ ತುಂಬ ಚೆನ್ನಾಗಿ, ಯಾಕಂದರೆ ಅವ್ರಿಗೆ ಆ ಒಪಿನಿಯನ್ ಇರಲಿಲ್ಲ ನಾವು ಒಂದೇ ಕಡೆ ಸ್ಟಕ್ ಆಗಿದ್ದೀನಿ ಅಂತ. ಸೊ ದೇ ವರ್ ಅಕ್ಸೆಪ್ಟಿಂಗ್ ಮೀ. ಬಟ್ ಇನ್ನು ಕೆಲವರು ನೀವು ಸ್ಟಕ್ ಆಗಿದೆ ಅಂತ ಹೇಳ್ತೀರಾ, ಅವ್ರಿಗೆ ಅನ್ನಿಸ್ತಿತ್ತು ಸ್ಟಕ್ ಆಗಿದೆ. ಬಟ್ ಐ ವಾಸ್ ನಾಟ್. ಓಕೆ, ಇನ್ನು ನೀವು ಬಿಗ್ ಬಾಸ್ ಮನೆಗೆ ಹೋಗ್ತೀರಾ, ಒಳ್ಳೆ ಎಂಟ್ರಿ ನಿಮಗೆ. ಸೊ ರೋಸ್ ಕೈಯಲ್ಲಿ ಇಟ್ಕೊಂಡು ಹೋಗ್ತೀರಾ, ರೋಸ್ ಕೊಡಬೇಕಾಗಿರೋರಿಗೆ ಕೊಡ್ತೀರಾ. ಆದರೆ ಹಿಂದಿನ ದಿನ ರಾಶಿಕಾ ಅವರು ಮಾತನಾಡ್ತಿರ್ತಾರೆ, ಒಂದು ಒಳ್ಳೆ ಸೂಪರ್ ಹ್ಯಾಂಡ್ಸಮ್ ಆಗಿರೋ ಹುಡುಗನ ಕಳಿಸಿ ಬಿಗ್ ಬಾಸ್ ಮನೆಗೆ ಅಂತ ಹೇಳ್ಬಿಟ್ಟು. ಅದನ್ನು ನೋಡಿಬಿಟ್ಟು ಸೂರಜ್ ಅವರು ರಾಶಿಕಾಗೆ ತಗೊಂಡೋಗಿ ಕೊಟ್ರ? ಅದರ್ವೈಸ್ ನಿಜವಾಗ್ಲೂ ಸೂರಜ್ ಅವ್ರಿಗೆ ರಾಶಿಕಾನೇ ಇಷ್ಟ ಆದ್ರ? ಅದರ್ವೈಸ್ ಏನಾದರೂ ನಿಮಗೆ ಚಾನಲ್ ಅವ್ರು ಹೇಳ್ಕೊಟ್ಟು ಕಳಿಸಿದ್ರ ಅಂತ? ಮ್ಯಾಮ್ ಅವ್ರು ಹಿಂದಿನ ದಿನ ಅದು ಹೇಳಿದ್ದಾರೆ ಅಂತಲೂ ನಂಗೆ ಐಡಿಯಾ ಇಲ್ಲ. ಬಟ್ ಏನಾಗುತ್ತೆ, ನಾನು ಚಾನಲ್ ಅವ್ರ ಜೊತೆ ಮಾತಾಡುವಾಗ ಮನೇಲಿ ಯಾರು ಕ್ಯೂಟ್ ಆಗಿದ್ದಾರೆ ಅಂತ ಅವರು ಕೇಳಿರ್ತಾರೆ. ನನಗೆ ಐ ಫೌಂಡ್ ರಾಶಿಕಾ ಟು ಬಿ ಕ್ಯೂಟ್. ಸೊ ಅಲ್ಲೂ ನಾನು ಆನ್ಸರ್ ಮಾಡಿರ್ತೀನಿ ರಾಶಿಕಾ ಅಂತ. ಒಳಗೆ ಹೋಗ್ತೀನಿ, ಈಗ ಬಿಗ್ ಬಾಸು ಅದೇ ಪ್ರಶ್ನೆ ಪುನಃ ಕೇಳ್ತಾರೆ. ನಾನು ಅಲ್ಲೊಂದು ಆನ್ಸರ್ ಹೇಳ್ಬಿಟ್ಟು ಇಲ್ಲಿ ಬಂದು ಬೇರೆಯವ್ರಿಗೆ ಹೆಂಗೆ ಕೊಡಲಿ? ಸೊ ಡೈರೆಕ್ಟ್ ಐ ವೆಂಟ್ ಅಂಡ್ ಐ ಗೇವ್ ದ ರೋಸ್ ಟು ರಾಶಿಕಾ. ಅಷ್ಟೇ ಆಗಿದೆ. ನಂಗೆ ಯಾರೂ ಹೇಳ್ಕೊಟ್ಟಿಲ್ಲ. ನಾನು ಹಿಂದಿನ ದಿನ ಎಪಿಸೋಡು ನೋಡಿರಲಿಲ್ಲ. ಬಿಕಾಸ್ ನಂಗೆ ಟೈಮು ಇರಲಿಲ್ಲ, ಪ್ರಿಪೇರ್ ಆಗಬೇಕಿತ್ತು. ನಂಗೆ 2 ದಿನ ಟೈಮ್ ಸಿಕ್ಕಿದ್ದು ರೆಡಿ ಆಗೋಕ್ಕೆ.
ಸೊ ಎಪಿಸೋಡು ನೋಡಿರಲಿಲ್ಲ, ಯಾರು ನಂಗೆ ಏನೂ ಹೇಳೂ ಇರಲಿಲ್ಲ. ಐ ಮೈ ಸೆಲ್ಫ್ ಗೇವ್ ಇಟ್. ಓಕೆ, ಅಂದರೆ ನಿಮಗೆ ನೀವು ಹೇಳ್ತಾ ಇದ್ದೀರಾ ಒಳಗಡೆ ಹೋದಾಗ ನಾನು ಹೊರಗಡೆ ಏನು ಹೇಳಿದ್ದೆ ಅದನ್ನೇ ಮಾಡಿದ್ದೀನಿ ಅಂತ. ಒಳಗಡೆ ಹೋದ್ಮೇಲೆ ಬೇರೆ ಯಾರಾದರೂ ಇಷ್ಟ ಆಗಿದ್ರಾ ಅಂತ? ಇಲ್ಲ ಮ್ಯಾಮ್, ಹಂಗೆಲ್ಲ ನೋ 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 ಆ ಥರ ಇಲ್ಲ. ಯಾ ನಾನು ಹೊರಗಡೆ ಏನು ಹೇಳೋದೆ, ಒಳಗಡೆ ಹೋದ್ಮೇಲೂ ನಾನು ಐ ವಾಸ್ ಕಂಫರ್ಟಬಲ್ ವಿತ್ ರಾಶಿಕಾ. ಐ ವಾಸ್ ಟಾಕಿಂಗ್ ಟು ಅವ್ರ ಜೊತೆ ಮಾತಾಡ್ಕೊಂಡು ಚೆನ್ನಾಗಿದೆ. ಆ್ಯಂಡ್ ಬೇರೆಯವರು ಲೈಕ್ ಅದೇ ಹೇಳಿದ್ನಲ್ಲ, ನೀವು ಒಂದೇ ಕಡೆ ಸ್ಟಕ್ ಆಗಿದ್ದೀನಿ. ಆ ಮಿಕ್ಕಿದವ್ರಿಗೂ ಸ್ಪಂದನ, ಕಾವ್ಯ ಅವ್ರಿಗೂ ಅದೇ ಒಪಿನಿಯನ್ ಇತ್ತು, ನೀವು ಯು ಆರ್ ಸ್ಟಕ್ ವಿತ್ ರಾಶಿಕಾ ಆ್ಯಂಡ್ ಅಶ್ವಿನಿ ಗೌಡ, ರಕ್ಷಿತಾ ನಮ್ಮ ಜೊತೆ ಎಲ್ಲ ಬರಲ್ಲ ಅಂತ. ಬಟ್ ಆ ಥರ ಎಲ್ಲ ಮೈಂಡ್ ಚೇಂಜ್ ಎಲ್ಲ ಮಾಡಲ್ಲ ನನ್ನ ಮಧ್ಯದಲ್ಲಿ. ಹೊರಗಡೆ ಬಂದಮೇಲೆ ಏನೆಲ್ಲ ಚೇಂಜಸ್ ಆಗಿದೆ ಸೂರಜ್ ಲೈಫಲ್ಲಿ ಅಂತ ಹೇಳ್ಬಿಟ್ಟು, ಈಗ ಕೆನಡಾಯಿಂದ ಬಂದ್ರಿ, ಇಲ್ಲೇನೋ ಬಿಗ್ ಬಾಸ್ ಅಂತ ಸಿಕ್ತು, ಒಳ್ಳೆ ಚಾನ್ಸ್ ಸಿಕ್ತು ನಿಮಗೆ. ಸೊ ಕೆನಡಾ ಬಿಟ್ಟು ಯಾಕೆ ಬಂದಿದ್ದು ಸೂರಜ್ ಅವರು? ಜೊತೆಗೆ ಈಗ ಲೈಫಲ್ಲಿ ಆಗಿರೋ ಬದಲಾವಣೆಗಳು, ಯಾಕಂದರೆ ನಿಮ್ಮನ್ನ ಒಂದಿನ ಮುಂಚೆನೇ ಕಳಿಸಿದ್ರು, ನಿಮಗೆ 2 days ಚಾನ್ಸ್ ಸಿಕ್ಕಿದೆ. ಈಗ ಹೊರಗಡೆ ಏನೆಲ್ಲ ಆಗ್ತಿದೆ ಅನ್ನೋದನ್ನ ನೋಡೋದಕ್ಕೆ ಏನೆಲ್ಲ ಚೇಂಜಸ್ ಅಂತ ಅನ್ನಿಸ್ತಿದೆ ಅಂತ? ಕ್ಯಾನಡಾದಲ್ಲಿ ಸ್ಟಡೀಸ್ ಮುಗಿಸ್ತೀನಿ, ಅದು ಮುಗಿದ್ಮೇಲೆ ಅಕ್ಕಂದು ಮದುವೆಗೆ ಅಂತ ವಾಪಸ್ ಬರ್ತೀನಿ. ಆ್ಯಂಡ್ ಆಫ್ಟರ್ ದ್ಯಾಟ್ ವಾಪಸ್ ಹೋದೆ ನಾನು ಕ್ಯಾನಡಾಗೆ, ನಂದು ವರ್ಕ್ ಸ್ಟಾರ್ಟ್ ಮಾಡಬೇಕು ಅಂತ. ಬಟ್ ಅಮ್ಮ ಒಬ್ಬರೇ ಆಗಿಬಿಟ್ಟಿರ್ತಾರೆ. ಸೊ ನನಗೆಲ್ಲೋ ಅನ್ನಿಸ್ತಿತ್ತು ರಿಟರ್ನ್ ಆಗಬೇಕು, ಅಮ್ಮನ ಜೊತೆ ಇರಬೇಕು ಅಂತ. ನಂಗೊಂದು ಜಾಬು ಸಿಗುತ್ತೆ ಇಲ್ಲಿ ಬ್ಯಾಂಗ್ಳೂರಲ್ಲೇ, ವರ್ಕ್ ಫ್ರಮ್ ಹೋಮ್ ಬೇರೆ ಕೊಡ್ತಾರೆ. ಸೊ ಐ ವಾಸ್ ಲೈಕ್ ಓಕೆ, ದಿಸ್ ಇಸ್ ವೆರಿ ಗುಡ್ ಆಪರ್ಚುನಿಟಿ, ವಾಪಸ್ ಬರೋಣ ಅಂತ. ದೆನ್ ಈ ಬಿಗ್ ಬಾಸ್ದು ಕಾಲ್ ಬರುತ್ತೆ ಔಟ್ ಆಫ್ ನೋ ವೇರ್. ದೆನ್ ಸ್ವಲ್ಪ ಎಲ್ಲೋ ಅನ್ನಿಸ್ತಿತ್ತು, ಓಕೆ ದಿಸ್ ಮೈಟ್ ಬಿ ಸಮಥಿಂಗ್, ಯಾರೋ ಪ್ರ್ಯಾಂಕ್ ಮಾಡ್ತಿದ್ದಾರೆ ಅಂತೆಲ್ಲ. ಬಟ್ ದೆನ್ ನೋಡಿದೆ ಬಂದು ಇಲ್ಲೆಲ್ಲ ಸರ್ನ ಮೀಟ್ ಮಾಡಿ ಎಲ್ಲ ಆದಮೇಲೆ ಐ ವಾಸ್ ಲೈಕ್ ಓಕೆ ದಿಸ್ ಇಸ್ ಹ್ಯಾಪ್ನಿಂಗ್. ಸ್ವಲ್ಪ ಅದು ಕಷ್ಟ ಆಯಿತು ಟು ಟೇಕ್ ಇಟ್, ಬಿಕಾಸ್ ಸಡನ್ನಾಗಿ ಇಷ್ಟೊಂದೆಲ್ಲ ಆಗ್ತಿದೆ ಅಂತ ಇಟ್ ವಾಸ್ ಹಾರ್ಡ್. ಬಟ್ ಲೇಟರ್ ಏನಂತ ಮೇಜರ್ ಚೇಂಜಸ್ ಏನೂ ಆಗಲಿಲ್ಲ ಮ್ಯಾಮ್, ಬಿಕಾಸ್ ಐ ಕೇಮ್ ಆಸ್ ಅ ಕಾಮನ್ ಮ್ಯಾನ್. ಆಚೆ ಹೋದಾಗಲೂ ಇನ್ನೂ ನಾನು ಜನರ ರಿಯಾಕ್ಷನ್ ಹೇಗಿದೆ, ನನ್ನ ಬಗ್ಗೆ ಒಪಿನಿಯನ್ ಹೇಗಿದೆ ಅಂತ ಇನ್ನೂ ಪರ್ಟಿಕ್ಯುಲರ್ ಆಗಿ ಇನ್ನೂ ಪಬ್ಲಿಕ್ ಫೇಸ್ ಮಾಡಿಲ್ಲ ಇನ್ನು. ಸೊ ಐ ಡೋಂಟ್ ನೋ ಹೌ ಪೀಪಲ್ ಆರ್ ಗೋಯಿಂಗ್ ಟು ಟ್ರೀಟ್ ಮೀ, ಆರ್ ಇಷ್ಟ ಆಗಿದ್ದೀನೋ ಹೇಗೆ ಅಂತ ಗೊತ್ತಿಲ್ಲ. ಸೊ ಟಿಲ್ ಡೇಟ್ ಐ ಆಮ್ ಬೀಯಿಂಗ್ ಮೈ ಸೆಲ್ಫ್. ಏನು ಅಂತ ಮೇಜರ್ ಚೇಂಜಸ್ ನಥಿಂಗ್ ಹ್ಯಾಸ್ ಚೇಂಜ್. ಓಕೆ, ನೀವು ತುಂಬ ಲಕ್ಕಿ ಅಂತ ಅನಿಸುತ್ತೆ, ಯಾಕಂದರೆ ತುಂಬ ವರ್ಷಗಳಾಗಿತ್ತು ಕಾಮನ್ ಮ್ಯಾನ್ನ ಬಿಗ್ ಬಾಸ್ಗೆ ಇದು ಆಯ್ಕೆ ಮಾಡಿಕೊಂಡು. ಸೊ ನೀವು ಆಯ್ಕೆ ಆಗಿದ್ದೀರಾ, ಏನು ಕಾರಣ ಇರ್ಬೋದು ನೀವು ಆಯ್ಕೆ ಆಗಿದ್ದಕ್ಕೆ? ನೀವು ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸ್ ಬೇರೆ ಮಾಡ್ತಾ ಇದ್ರಿ. ಸೊ ಅದರಲ್ಲಿ ಯಾವ ವಿಡಿಯೋ ತುಂಬ ನಿಮ್ಮನ್ನು ಈ ಒಂದು ಬಿಗ್ ಬಾಸ್ಗೆ ಆಯ್ಕೆ ಮಾಡೋದಕ್ಕೆ ಕಾರಣ ಆಯಿತು ಅಂತ ಅನಿಸುತ್ತೆ? ಪ್ರೋಸೆಸ್ ಎಲ್ಲ ಹೇಗಿತ್ತು ಸೆಲೆಕ್ಷನ್ ಪ್ರೋಸೆಸ್? ಸೋಷಿಯಲ್ ಮೀಡಿಯಾದಲ್ಲಿ ನಾನು ಬರೀ 2 months ಅಷ್ಟೇ ಆಗಿದ್ದು ಮ್ಯಾಮ್, ನಾನು ಸ್ಟಾರ್ಟ್ ಮಾಡಿ. ಐ ಡಿಡ್ ನೋ ನಾನು ಅಷ್ಟು ವೈರಲ್ ಆಗುತ್ತೆ ನಂದು ವೀಡಿಯೋಸ್ ಅಂತ. ಮೇಜರ್ ನನ್ನ ಕಂಟೆಂಟ್ ಇದ್ದಿದ್ದು ಫಿಟ್ನೆಸ್, ಫ್ಯಾಷನ್. ಸೊ ಎರಡೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಿದ್ದೆ. ಮೇಯ್ನ್ ನನಗೆ ಆ ಪ್ರಾಪರ್ ನೀಶ್ ಕೊಟ್ಟಿದ್ದು ಕನ್ನಡ. ನಾನು ಕನ್ನಡ ಸಾಂಗ್ಸೇ ಯೂಸ್ ಮಾಡ್ತಿದ್ದೆ, ಎಲ್ಲ ನನ್ನ ಕಂಟೆಂಟ್ ಬರ್ತಿದ್ದು. ಈವನ್ ನಾನು ಹಾಕೋತಿದ್ದು ಬಟ್ಟೆ ವೆಸ್ಟರ್ನ್ ಆಗಿದ್ದು, ಟಿಪಿಕಲ್ ಲೋಕಲ್. ನಾನು ಇಲ್ಲಿ ಮೈಸೂರು ಅಂದರೆ ನನ್ನ ಫ್ಯಾನ್ ಬೇಸ್ ನನಗೆ ಗೊತ್ತಿತ್ತು. ಓಕೆ, ಸೊ ನಾನು ಕನ್ನಡನೇ ಯೂಸ್ ಮಾಡ್ಕೊಂಡು ಕಂಟೆಂಟ್ ಮಾಡ್ತಿದ್ದೆ. ಯಾರೋ ಒಬ್ರು ರ್ಯಾಂಡಮ್ ಆಗಿ ನಾನು ರೀಲ್ ನೋಡ್ತಾರೆ, ಓಕೆ ಇವ್ರಿಗೆ ಒಳ್ಳೆ ಸ್ಕ್ರೀನ್ ಪ್ರೆಸೆನ್ಸ್ ಇದೆ ಅಂತ ಅವ್ರಿಗೆ ಅನ್ಸುತ್ತೆ, ಮಾತಾಡಬೇಕು ಇವ್ರ ಜೊತೆ ಅಂತ. ಸೊ ಅವ್ರು ನನ್ನ ಕರೀತಾರೆ. ಫಸ್ಟ್ ಕಾಲ್ ಬರುತ್ತೆ ನನಗೆ. ಕಾಲ್ ಬಂದಾದಮೇಲೆ ಸ್ಟುಡಿಯೋ ಕರೀತಾರೆ. ಅಲ್ಲಿ ತುಂಬ ಕಾಮ್, ನೀವು ಕಂಪೋಸ್ಡ್ ಆಗಿರ್ತೀರಾ, ಸ್ವಲ್ಪ ಸೂಟ್ ಆಗಲ್ಲ, ನೀವು ಸ್ವಲ್ಪ ಅಗ್ರೆಷನ್ ಬೇಕು ಅಂತೆಲ್ಲ ಹೇಳಿದ್ರು. ಬಟ್ ಅದಾದಮೇಲೂ ನನಗೆ ವಿಲ್ ಗೆಟ್ ಬ್ಯಾಕ್ ಟು ಯು ಅಂತ ಹೇಳಿರ್ತಾರೆ. ಅದಾದಮೇಲೆ ಕಾಲ್ ಬರಲ್ಲ. ನಾನು ಪುನಃ ನನ್ನ ಫ್ರೆಂಡ್ ಹೇಳ್ದ ಅಂತ ಫಾಲೋ ಅಪ್ ಮಾಡಿದೆ. ಪುನಃ ವೀಡಿಯೋ ಕಾಲ್ ಮಾಡಬೇಕು, ಏನೋ ಇದೆ ನಿಮ್ಮಲ್ಲಿ ಅಂತ ಅಂದ್ಕೊಂಡು ಅವ್ರು ಪುನಃ ವೀಡಿಯೋ ಕಾಲ್ ಮಾಡ್ತಾರೆ. ಅವಾಗ ಮಾತಾಡಿದಾಗ ಹಿ ವಾಸ್ ಕ್ವೈಟ್ ಇಂಪ್ರೆಸ್ಡ್ ಐ ಗೆಸ್. ಅದಾದಮೇಲೆ ಒಂದು 2 hours, ಇದು ಜಸ್ಟ್ 2 days ಬ್ಯಾಕ್, ಎಂಟ್ರಿಗೂ 2 days ಬ್ಯಾಕ್ ನನಗೆ ಇದನ್ನ ಹೇಳಿದ್ರು. ಸೊ ಅದಾದಮೇಲೆ ಅವರು ಕನ್ಫರ್ಮೇಷನ್ ಕೊಟ್ಟು ಚೆಕ್ ಲಿಸ್ಟ್ ಎಲ್ಲ ಕಳಿಸಿದ್ರು. ದೆನ್ ಎಲ್ಲ ಪ್ರೊಸೆಸಿಂಗ್ ಎಲ್ಲ ಆಯಿತು. ಅಲ್ಲಿವರೆಗೂ ನಾನು ಸುದೀಪ್ ಸರ್ ಮುಂದೆ ಹೋಗಿ ನಿಲ್ಲೋವರೆಗೂ ನಂಬಕ್ಕೆ ಆಗಲಿಲ್ಲ ನನಗೆ, ನಾನು ಇನ್ನೂ ಬಿಗ್ ಬಾಸ್ ಮನೆಗೆ ಹೋಗ್ತಾ ಇದ್ದೀನಿ. ಬಿಕಾಸ್ ನನಗೆ ಒಂದು ಓಕೆ ಏನು ನೋಡಿದ್ದಾರೆ, ವಾಟ್ ಡಿಡ್ ದೇ ಸಿ ಅಂತ ನನಗೆ ಆ ಕ್ವೆಶನ್ ಅಲ್ಲಿವರೆಗೂ ಇತ್ತು. ಬಟ್ ಅಲ್ಲಿ ಹೋಗಿ ನಿಂತ ಮೇಲೆ ಸರ್ ಮುಂದೆ ಓಕೆ ನಾನೇನೋ ಮಾಡಿದ್ದೀನಿ, ಅದಕ್ಕೆ ಆ ಕಾರಣಕ್ಕೆ ಇಲ್ಲಿ ಸುಮ್ಮನೆ ಅಂತೂ ಬರೋಕ್ಕೆ ಚಾನ್ಸೇ ಇಲ್ಲ. ಸಮಥಿಂಗ್ ದೇ ಹ್ಯಾವ್ ಸೀನ್ ದಟ್ ಐ ಮೈ ಸೆಲ್ಫ್ ಹ್ಯಾವೆಂಟ್ ಸೀನ್ ಯೆಟ್. ಸೊ ಆ ವಿಷಯಕ್ಕೆ ಐ ವಾಸ್ ದೇರ್ ಆ್ಯಂಡ್ ಐ ವಾಸ್ ವೆರಿ ಹ್ಯಾಪಿ. ಅಫ್ಕೋರ್ಸ್ ನಾವು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಇರ್ತೀವಿ ತುಂಬಾ. ನಾನಂತೂ ನೋಡಿಲ್ಲ ನಿಮ್ಮ ವಿಡಿಯೋನ ಬಿಫೋರ್ ಬಿಗ್ ಬಾಸ್ ಮನೆಗೆ ಬರೋದಕ್ಕಿಂತ ಮುಂಚೆ, ಆದರೆ ರಾಶಿಕಾ ಅವ್ರು ನೋಡಿರ್ತಾರೆ. ಸೊ ಏನಿದು ಕನೆಕ್ಷನ್ ಅಂತ? ರಾಶಿಕಾ ಆ್ಯಕ್ಚುಲಿ ನಾನು ಫಸ್ಟ್ ಮನೆಗೆ ಹೋದಾಗ ಅವ್ರು ನನಗೆ ಹೇಳ್ತಾರೆ, ನಾನು ನಿಮ್ಮನ್ನ ವಿಡಿಯೋ ನೋಡಿದ್ದೀನಿ ಅಂತ ಹೇಳಲ್ಲ, ನಿಮ್ಮ ವಾಕಿಂಗ್ ಸ್ಟೈಲಲ್ಲಿ ನೀವು ಯಾರು ಅಂತ ಗೊತ್ತಾಯಿತು ನನಗೆ ಅಂತ ಹೇಳಿದ್ರು. ನಾನು ವಾಕಿಂಗ್ ಸ್ಟೈಲ್ ಅಂತ, ಬಿಕಾಸ್ ಮೇಜರ್ ನಂದು ಫ್ಯಾಷನ್ ಇದ್ದಿದ್ದರಿಂದ ಐ ಯೂಸ್ ಟು ಡ್ರೆಸ್ ಅಪ್ ನೈಸ್ಲಿ ಆ್ಯಂಡ್
ಕನ್ನಡ ಸಾಂಗ್ಸ್ ಎಲ್ಲ ಹಾಕ್ತಿತ್ತು. ಐ ಯೂಸ್ ಟು ವಾಕ್ ಸ್ವಲ್ಪ ಪೋಸಸ್ ಎಲ್ಲ ಇರ್ತಿತ್ತು. ಐ ಯೂಸ್ ಟು ಡೂ ದಟ್. ಅಷ್ಟೇ ಇದ್ದಿದ್ದು ನಂದು ಮೇಜರ್ ಕಂಟೆಂಟ್. ಸೊ ಅವ್ರು ಹೇಳ್ತಾರೆ ನಿಮ್ಮ ವಾಕಿಂಗ್ ಸ್ಟೈಲಲ್ಲಿ ಗುರ್ತಿಡ್ದೆ ನೀವು ಯಾರು ಅಂತ. ಸೊ ಅವ್ರು ನೋಡಿದ್ರಂತೆ ನನ್ನ. ಸೊ ಅಷ್ಟೇ. ಓಕೆ, ಇನ್ನು ನಿಮ್ಮ ಮನೆಯಲ್ಲಿ ಬಂದು ಹೇಳ್ತಾರೆ ಒಂದೇ ಕಡೆ ಸ್ಟ್ರಕ್ ಆಗಬೇಡ, ಬೇಡ ಅದು ಅಂತ ಹೇಳ್ಬಿಟ್ಟು, ಅಂದರೆ ರಾಶಿಕಾ ಜೊತೆ ಜಾಸ್ತಿ ಮಿಂಗಲ್ ಆಗೋದು ಬೇಡ ಅಂತ. ಎಲ್ಲೋ ಒಂದು ಕಡೆ ನೀವು ಮಾತಾಡ್ತಿರಲ್ಲ ಅಂತ ಅನ್ಸುತ್ತೆ. ಮನೆಯವರು ಬಂದು ಹೋದ್ಮೇಲೆ ನಿಮ್ಮ ಜೊತೆನೂ ಮಾತುಕತೆ ಇರೋದಿಲ್ಲ. ರಾಶಿಕಾ ಅವ್ರು ಕೂಡ ನೀವು ಎಲಿಮಿನೇಟ್ ಆದಮೇಲೆ ತುಂಬ ಹೇಳ್ತಿರ್ತಾರೆ ನಾನು ಮಾತಾಡಲೇ ಇಲ್ಲ ಅವ್ರ ಜೊತೆ ಅಂತ. ಅಂದರೆ ಫ್ಯಾಮಿಲಿ ಅವ್ರು ಬಂದು ಹೇಳಿದ್ದಾದ್ಮೇಲೆ ಸೂರಜ್ ಅವರು ಚೇಂಜ್ ಮಾಡ್ಕೋಬೇಕು ಇದನ್ನ ಅಂತ ಹೇಳ್ಬಿಟ್ಟು ಏನಾದರೂ ಮಾತುಕತೆ ಕಟ್ ಮಾಡಿದ್ರೆ ಹೇಗೆ ಅಂತ? ಅವ್ರು ಬಂದಂಗೆ ನೀ ಸ್ಟಕ್ ಆಗಿದೆಯಾ ಅಂತ ಹೇಳಲಿಲ್ಲ, ಅಥವಾ ಈ ಮಾತಾಡ್ಸೋದು ನಿಲ್ಲಿಸು ಅಂತನೂ ಹೇಳಲ್ಲ ಅವರು. ಅವ್ರು ಹೇಳೋದು ನೀನು ಇವ್ರ ಜೊತೆ ಹೆಂಗಿದ್ಯಾ, ಎಲ್ರ ಜೊತೆನೂ ಬೇರಿ, ಮಿಂಗಲ್ ಆಗು ಎಲ್ರ ಜೊತೆ ಅಂತ ಆ ರೀತಿ ಹೇಳ್ತಾರೆ. ಬಿಕಾಸ್ ನಾನು ನೆಗೆಟಿವ್ ಆಗ್ತಿದ್ದೆ. ನೆಗೆಟಿವ್ ಮತ್ಲಬ್ ಮನೆಯಲ್ಲಿರೋರು ಒಪಿನಿಯನಲ್ಲಿ ಅವ್ರ ಜೊತೆ ನಾನು ಸೇರ್ತಿಲ್ಲ, ಬರೀ ಇದು ಅಂತ. ನಮ್ಮ ಫ್ಯಾಮಿಲಿ ಬಂದು ಹೇಳೋದು ಅಷ್ಟೇ, ಎಲ್ರ ಜೊತೆನೂ ಮಾತಾಡು, ಅವರು ಬ್ರೇಕ್ ಮಾಡು ಆಗಲಿ ಸ್ಟಾಪ್ ಮಾಡು ಅಂತ ಅದು ಹೇಳಲ್ಲ. ಅದಾದಮೇಲೆ ಏನಾಗುತ್ತೆ, ಇದು ಪ್ಲೇ ಪಾಸ್ ಅಂತೆಲ್ಲ ಆಗುತ್ತಲ್ಲ, ದಟ್ ಫನ್ ಆ್ಯಕ್ಟಿವಿಟಿ. ಆವಾಗ ಸ್ವಲ್ಪ ಅವ್ರಿಗೆ ನಾನು ಓವರಾಗಿ ಮೇಕಪ್ ಎಲ್ಲ ಮಾಡಿಬಿಡ್ತೀನಿ. ಆ್ಯಂಡ್ ಅವ್ರು ರೆಡಿಯಾಗೆಲ್ಲ ಬಂದಿರ್ತಾರೆ. ಆ ಟೈಮಲ್ಲಿ ಸ್ವಲ್ಪ ಎಕ್ಸ್ಟ್ರೀಮಾಗಿ ತೊಗೊಂಡು ಹೊಟ್ಟೋಗ್ತೀನಿ ನಾನು ಆ ಫನ್ ರೀತಿಲಿ. ಬಟ್ ಅವ್ರು ಸ್ವಲ್ಪ ಸೀರಿಯಸ್ ಆಗಿಬಿಡ್ತಾರೆ ರಾಶಿಕಾ ಅವರು. ಅಲ್ಲಿ ಸ್ವಲ್ಪ ಅವ್ರಿಗೆ ಬೇಜಾರಾಗಿರುತ್ತೆ. ಬಟ್ ನಾವು ಮೈಂಡಲ್ಲಿ ಫಿಕ್ಸ್ ಆಗಿದ್ವಿ, ಇನ್ನೊಂದು 3 ವೀಕ್ಸ್ ಇದೆ, ನಮ್ದೇನು ಕರೆಕ್ಷನ್ಸ್ ಇದೆ ಅದೆಲ್ಲ ಮಾಡ್ಕೊಂಬಿಡೋಣ. ಈಗ ಒಂದು ಪಾಯಿಂಟ್ ಔಟ್ ಮಾಡ್ತೀರ, ವಿಲ್ ಫಿಕ್ಸ್ ಇಟ್. ಈಗ ಅವ್ರ ಜೊತೆ ಮಾತಾಡ್ತಿಲ್ಲ ಅಂತ ಅದು ಇಟ್ಸ್ ನಾಟ್ ನಥಿಂಗ್ ಮೇಜರ್. ಹೋಗಿ ಮಾತಾಡ್ಬಿಟ್ರೆ ಇಟ್ಸ್ ಸಾರ್ಟೆಡ್. ಇಟ್ಸ್ ನಾಟ್ ಲೈಕ್ ನೀವೇನೋ ತುಂಬ ಎಫರ್ಟ್ ಹಾಕಬೇಕು ಅಂತಿರಲಿಲ್ಲ. ಅದನ್ನೆಲ್ಲ ಫಿಕ್ಸ್ ಮಾಡ್ಕೊಳ್ಳೋಣ ಅಂತ ಆ ಥರ ಮಾತುಕತೆ ನಮ್ದಾಗಿತ್ತು. ಅದಾದಮೇಲೆ ಈ ಥರ ಎಲ್ಲ ಆದಾಗ ಸ್ವಲ್ಪ ಅದು ಆ ಫ್ರಿಕ್ಷನ್ ಆಗೋಯ್ತು ನಂದು ಅವ್ರದ್ದು ಮಧ್ಯ. ಬಟ್ ನಾನು ಎವಿಕ್ಟ್ ಆಗ್ತೀನಿ ಅಂತ ನನ್ನ ಐಡಿಯಾನೂ ಇರಲಿಲ್ಲ, ಈ ಥರ ಮಾತಾಡೋಕ್ಕೆ ಸಿಗಲ್ಲ ಅವ್ರ ಜೊತೆ ಅಂತಲೂ ಐಡಿಯಾ ಇರಲಿಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ಆ ಸಿಚುವೇಶನ್ ಹೊಟ್ಟೋಯ್ತು, ವೇರ್ ಐ ಗಾಟ್ ಔಟ್ ಆ್ಯಂಡ್ ಗುಡ್ ಬೈ ಹೇಳೋಕ್ಕೂ ನಂಗೆ ಸಿಗಲಿಲ್ಲ. ರಕ್ಷಿತಾ ಅವರು ನಿಮ್ಗೊಂದು ಮಾತು ಹೇಳ್ತಾರೆ ಬಾತ್ರೂಮಲ್ಲಿ, ತುಂಬ ಇರಿಟೇಷನ್ ಅಲ್ವಾ ರಾಶಿಕಾ ಅವರು ಅಂತ ಹೇಳ್ಬಿಟ್ಟು. ನೀವು ಅದನ್ನು ರಾಶಿಕಾಗೆ ಹೇಳೋದಿಲ್ಲ, ರಾಶಿಕಾ ಬಂದು ಕೇಳಿಸ್ಕೊಂಡ್ರ ಅಂತಲೂ ಇಬ್ಬರು ನೋಡ್ತಿರ್ತೀರ. ಸೊ ಏನಾದರೂ ನಿಜವಾಗ್ಲೂ ರಾಶಿಕಾ ಅವರು ತುಂಬ ಇರಿಟೇಷನ್ ಅಂತ ಅನ್ಸಿದ್ರ ಸೂರಜ್ಗೆ ಅಂತ? ಇಲ್ಲ, ಆ್ಯಕ್ಚುಲಿ ಹೇಳಬೇಕಂದ್ರೆ ರಕ್ಷಿತಂದು ನಂದು ಬಾಂಡಿಂಗ್ ಹೇಗಿದೆ ಅಂದರೆ, ಅವರು ಇವ್ರು ಹಿಂಗೆ ಅಂತ ತಮಾಷೆ ಮಾಡಿದ್ರೆ ಹೌದಲ್ವಾ ಅವ್ರು ಹಂಗೆ ಅಲ್ವಾ ಅಂತ ನಾನು ತಮಾಷೆ ರೀತಿಲಿ ಹೇಳ್ತೀನಿ. ಬಟ್ ಟು ಬಿ ಆನೆಸ್ಟ್ ಬೇರೆಯವ್ರು ಕೇಳಿಸ್ಕೊಳ್ಳೋಕೆ ಇರಿಟೇಟ್ ಆಗ್ತಿದ್ರೇನೋ, ಬಟ್ ನನಗೆಲ್ಲೂ ಇರಿಟೇಷನ್ ಅಂತ ಅನಿಸಿರಲಿಲ್ಲ. ಅದಾದಮೇಲೂ ಅದು ಹೆಂಗೆ ಅಂದರೆ, ನಮ್ಮ ವಾಶ್ರೂಮ್ ಏರಿಯಾಯಿಂದ ಹೊರಗಡೆ ಗಾರ್ಡನ್ ಏರಿಯಾ ವಾಲ್ಗೆ ಇಲ್ಲಿ ಮಾತಾಡಿದ್ರೆ ಕೇಳಿಸುತ್ತೆ ಹೊರಗಡೆ. ಸೊ ರಾಶಿಕಾ ಅವ್ರೇನೋ ಹೇಳ್ಬಿಟ್ಟು ಹೊರಗೆ ಹೋಗ್ತಾರೆ, ನಾನು ತಮಾಷೆ ಮಾಡ್ಕೊಂಡು ನಂದು ಮತ್ತು ರಕ್ಷಿತಂದು ಒಂದು ಮಾತುಕತೆ ಆಗುತ್ತೆ. ಸೊ ವಾಪಸ್ ರಾಶಿಕಾ ಅವ್ರು ಬಂದುಬಿಡ್ತಾರೆ ಆ ಸ್ಪಾಟ್ಗೆ. ನಾನು ಆವಾಗ ರಕ್ಷಿತಂಗೆ ಇನ್ ಕೇಸ್ ಏನೋ ಕೇಳಿಸ್ಕೊಂಬಿಟ್ರಾ, ಅಲ್ಲಿಗೆ ಹೋಗಿದ್ರಾ, ನಾವೇನೋ ಮಾತಾಡಿ ಬಿಕಾಸ್ ಕೇಳಿಸ್ಕೊಂಡ್ರೆ ಅಟ್ಲೀಸ್ಟ್ ಆವಾಗ ಅವ್ರು ಇರಿಟೇಟಿಂಗ್ ಇವಳು ಅಂತ ಇವ್ರ ಜೊತೆ ಮಾತಾಡಿದ್ದೀನಿ ಅಂತೆಲ್ಲ ಆಗ್ಬಿಡುತ್ತಲ್ವ. ಸೊ ನಂಗೆಲ್ಲೂ ಅನಿಸಿಲ್ಲ ಇರಿಟೇಟಿಂಗ್ ಅಂತ. ಬಟ್ ನಂದು ರಕ್ಷಿತನ ಬಾಂಡಿಂಗ್ ಹೆಂಗಿತ್ತು, ತಮಾಷೆಯಲ್ಲಿ ಏನೋ ಮಾತಾಡ್ಬಿಡ್ತೀವಿ, ಅದನ್ನ ಜನ ಪ್ರಾಬ್ಲಿ ಮನೇಲಿರೋರು ಸೀರಿಯಸ್ ಆಗಿ ತಗೊಳ್ಳೋ ಚಾನ್ಸಸ್ ಇದೆ. ಅಲ್ಲ, ನೀವೇ ಸೀರಿಯಸ್ ಆಗಿ ತಗೊಂಡ್ತಾರೆ, ನೀವು ಸೀರಿಯಸ್ ಆಗಿ ತಗೊಳ್ಬೋದಾಗಿತ್ತು ಅದನ್ನ ರಕ್ಷಿತಾ ಹೇಳಿದ್ದನ್ನ. ಯಾಕಂದ್ರೆ ರಕ್ಷಿತಾ ಹೇಳಿದ್ದನ್ನು ತುಂಬಾ ಸರಿ ಕೇಳಿದ್ದೀರಾ ನೀವು. ಇನ್ನೊಂದು ಜೋಡಿ ಟಾಸ್ಕ್ ಅಂತ ಬರುತ್ತೆ. ಸೊ ನೀವು ರಾಶಿಕಾ ಜೋಡಿ ಆಗಿರ್ತೀರಾ, ಅವಾಗ ನೀವು ಮಾತಾಡ್ಕೊಳ್ತೀರಾ ಗಿಲ್ಲಿ ಮತ್ತೆ ಕಾವ್ಯನ ಆಚೆ ಇಡೋಣ ನಾವೇನಾದ್ರೂ ಗೆದ್ರೆ ಅಂತ ಹೇಳ್ಬಿಟ್ಟು. ಅವಾಗ ತುಂಬಾ ಮೀಮ್ಸ್ಗಳು ಹರಿದಾಡುತ್ತೆ, ಇವರು ಗೆಲ್ಲೋದನ್ನ ಯೋಚನೆ ಮಾಡಬೇಕು ಇವರು, ಆದ್ರೆ ಇನ್ನೊಬ್ರನ್ನ ಸೋಲ್ಸೋದನ್ನ ಯೋಚನೆ ಮಾಡ್ತಿದ್ದಾರೆ, ಅದು ತಪ್ಪು ಅಂತ ಹೇಳ್ಬಿಟ್ಟು. ಎಲ್ಲೋ ಅದೇ ಒಂದು ಮುಳುವಾಯ್ತಾ ಸೂರಜ್ ಮತ್ತೆ ರಾಶಿಕಾಗೆ ಗೆಲ್ಲೋದಕ್ಕೆ? ಯಾಕಂದ್ರೆ ನೀವು ಬೇರೆಯವ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತೀರಾ, ನಿಮ್ಮನ್ನು ನೀವು ಕಾನ್ಸಂಟ್ರೇಟ್ ಮಾಡಲ್ಲ. ಆ ಸಿಚುವೇಶನ್ ಅಲ್ಲಿ ನಾವು ಗಾರ್ಡನ್ ಏರಿಯಲ್ಲಿ ಆ ಸೋಫಾ ಮೇಲೆ ಕೂತಿರ್ತೀವಿ. ಅವಾಗ ರಾಶಿಕಾ ಅವ್ರು ಹೇಳ್ತಾರೆ ಗಿಲ್ಲಿ ಕಾವ್ಯನ ಆಚೆ ಇಡೋಣ ಅಂತ. ಬಟ್ ಅದು ನೆಕ್ಸ್ಟ್ ಏನಾಯ್ತು ಅಂತ ಪ್ರಾಬ್ಲಿ ಜನ ನೋಡಿಲ್ಲ, ಆಯ್ತಾ? ಓಕೆ, ಅವರು ಹಂಗೆ ಹೇಳ್ತಾರೆ, ನಾನು ಅಲ್ಲೇ ಕೂತ್ಕೊಂಡು ಹೇಳಿರ್ತೀನಿ, ನಾವು ಹಂಗೆ ಯೋಚನೆ ಮಾಡೋದೇ ತಪ್ಪು. ನಾನು ಅಲ್ಲಿ ಹೇಳ್ತೀನಿ ನಾವು ಹಂಗೆ ಯೋಚನೆ ಮಾಡ್ತಿರೋದೇ ತಪ್ಪು. ಈಗ ನೋಡಿ ರಘು ಸರ್ ಅವರು ಹೆಂಗೆ ಯೋಚನೆ ಮಾಡಿದ್ರು, ಸ್ಟ್ರಾಂಗ್ ಕಂಟೆಂಡರ್ಸ್ ಇವರು ಅಂತ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ ಅವ್ರು ಆಚೆ ಇಡ್ತಾರೆ. ನಾನೇನಂದೆ ಅಭಿ ಸ್ಪಂದನ ಇನ್ನೂ ಸ್ಟ್ರಾಂಗ್ ಇದ್ದಾರೆ, ಸೊ ನಾವು ಆ ರೀತಿ ಯೋಚನೆ ಮಾಡೋಣ. ನೆಕ್ಸ್ಟ್ ಯಾರು ನಮಗೆ ಕಷ್ಟ ಆಗ್ತಾರೆ, ಯಾರು ಬರ್ತಾರೆ ಅದನ್ನು ಹೇಳಿದ್ದೀನಿ ನಾನು. ಬಟ್ ಅದು ಹೆಂಗೆ ಬಂದಿದೆಯಾ ಇಲ್ವಾ ಐ ಡೋಂಟ್ ನೋ. ಬಟ್ ಆ ಸಿಚುವೇಶನಲ್ಲಿ ನಾನು ನನ್ನ ಒಪಿನಿಯನ್ ಹೇಳುವಾಗ ನಾನು ಅದು ಹೇಳ್ತೀನಿ. ಬಿಕಾಸ್ ದೇರ್ ವಾಸ್ ಅ ಬ್ಯಾಲೆನ್ಸ್. ನಮ್ಮದು ಡ್ಯೂ ಹೆಂಗಿತ್ತು ಅಂದರೆ ಇಡೀ ಶೋ ಅಲ್ಲಿ ನಾನೇನೋ ತಪ್ಪು ಮಾಡಿದ್ರೆ ಶಿ ಯೂಸ್ ಟು ಕರೆಕ್ಟ್ ಮೀ, ಅವಳೇನೋ ತಪ್ಪು ಮಾಡಿದ್ರೆ ಐ ಯೂಸ್ ಟು ಕರೆಕ್ಟ್ ಹರ್. ಬಟ್ ಒಂದೊಂದು ಸಿಚುವೇಶನಲ್ಲಿ ಬರೀ ಒಂದು ಒಪಿನಿಯನ್ ಆಚೆ ಬಂದಾಗ ಅದು ಇಟ್ ವಿಲ್ ಲುಕ್ ರಾಂಗ್. ಸೊ ಅಷ್ಟೇ, ನಾನು ಅಲ್ಲೇ ಅವ್ರಿಗೆ ಹೇಳಿರ್ತೀನಿ, ನನಗೆ ಇಷ್ಟು ಜನದಲ್ಲಿ ಗಿಲ್ಲಿ ಕಾವ್ಯ ಈಗ ಒಂದು ಟಾಸ್ಕ್ ಅಂತ ಬಂದಾಗ ಥ್ರೆಟ್ಟಾಗಿ ಕಾಣಿಸ್ತಿರೋದು ನಂಗೆ ಅಭಿಷೇಕ್ ಮತ್ತು ಸ್ಪಂದನ. ಬಿಕಾಸ್ ಅಭಿದು ಪೊಟೆನ್ಷಿಯಲ್ ಏನಿದೆ ಈ ಒಂದು ಟಾಸ್ಕಲ್ಲಿ ಅಂತ ನನಗೆ ಚೆನ್ನಾಗಿ ಗೊತ್ತು.
ಸೊ ನಾನು ಆ ಥರ ಪ್ರಾಕ್ಟಿಕಲಾಗಿ ಅಲ್ಲೇ ಆನ್ಸರ್ ಕೊಟ್ಟಿದ್ದೆ. ಬಟ್ ಹೆಂಗೆ ಬಂದಿದೆ ಅದು ಅಂತ ಐ ಡೋಂಟ್ ನೋ. ಈಗ ಜೋಡಿಗಳು ಅಂತ ಅಂದ್ರೆ ಬಿಗ್ ಬಾಸ್ ಮನೇಲಿ ನೀವು ರಾಶಿಕಾ ಮತ್ತೆ ಗಿಲ್ಲಿ ಕಾವ್ಯ ಅಂತ ಆಗಿತ್ತು, ಓಕೆನಾ. ಕೆಲವರು ನಿಮ್ಮನ್ನ ಇಷ್ಟಪಡ್ತಾ ಇದ್ರೆ, ಕೆಲವರು ಅವ್ರನ್ನ ಇಷ್ಟಪಡ್ತಾ ಇದ್ರು. ಸೊ ಜೊತೆಗೆ ಗಿಲ್ಲಿ ನಿಮ್ಮನ್ನ ಯಾವಾಗಲೂ ಟಾಂಟ್ ಮಾಡ್ತಾ ಇದ್ರು. ಸೊ ಯಾವಾಗಲೂ ಇಬ್ರು ಆ ಕಾರ್ನರಲ್ಲಿ ಕೂತಿರ್ತೀರಾ ಬೆಂಚ್ ಮೇಲೆ ಅಂತ ಹೇಳ್ಬಿಟ್ಟು. ಆಮೇಲೆ ಲೆಟರ್ ವಿಷಯವಾಗಿನೂ ಅವರೊಂದಷ್ಟು ಹೇಳ್ತಾರೆ ನಿಮಗೆ, ಅಂದರೆ ಬರ್ತಿದ್ದಂಗೆ ರೋಸ್ ಕೊಟ್ಟರು, ಲೆಟರ್ ಏನು ಬರ್ದಿರುತ್ತೆ ಅಂತ. ಲೆಟರಲ್ಲಿ ಬರ್ದಿರೋದು ನಿಮ್ಗೆ ಓದ್ತಾರಲ್ಲ, ಸೊ ನೀವು ಕೂಡ ನಕ್ಕೊಂಡು ಕೂತಿರ್ತೀರ. ಎಲ್ಲ ಕರ್ನಾಟಕದ ಜನ ಏನು ಹೇಳ್ತೀರಂದ್ರೆ ಅಂದರೆ ಕರೆಕ್ಟಾಗಿ ಓದಿದ್ರು ಗಿಲ್ಲಿ ಅಂತ ಹೇಳ್ಬಿಟ್ಟು. ಸೊ ಕೆಲವೊಂದಷ್ಟು ಜನ ನೀವು ಸುದೀಪ್ ಸರ್ ಹೇಳಿದ್ದಾದ್ಮೇಲೂ ಕೂಡ ನೀವು ಚೇಂಜ್ ಆಗಲಿಲ್ಲ ಅಂತ ಹೇಳ್ತಾರೆ. ನೀವು ರಾಶಿಕಾ ಅದೇ ಬಾಂಡಿಂಗ್ ಕಂಟಿನ್ಯೂ ಆಗ್ತಾಯಿತ್ತು, ಕೆಲವೊಂದಷ್ಟು ಚೇಂಜಸ್ ಮಾಡಿಕೊಂಡ್ರು ಅಂತ ಹೇಳ್ಬಿಟ್ಟು. ಕೆಲವೊಂದಷ್ಟು ಜನ ನೀವು ಸರಿ ಅಂತಾರೆ, ಕೆಲವೊಂದಷ್ಟು ಜನ ಇಲ್ಲ ಗಿಲ್ಲಿ ಕಾವ್ಯ ಸರಿ ಅಂತಾರೆ. ಗಿಲ್ಲಿ ಕಾವ್ಯ ಸುದೀಪ್ ಸರ್ ಹೇಳ್ತಿದ್ದಾಗೆ ಗಿಲ್ಲಿ ಕಾವ್ಯನ ನಾಮಿನೇಟ್ ಮಾಡೋದು ಅದು ಇದು ಎಲ್ಲ ಆಗಿ ಚೇಂಜಸ್ಗಳಾಗ್ತಾಯಿತ್ತು ಅಂತಲೂ ಹೇಳ್ತಾರೆ. ಸೊ ಏನು ಹೇಳ್ತೀರಿ ಅಂದರೆ, ಕೆಲವರು ನಿಮ್ಮನ್ನು ಇಷ್ಟಪಟ್ಟರೆ, ಕೆಲವರು ಅವ್ರನ್ನ ಇಷ್ಟಪಡ್ತಾರೆ. ಸೊ ಏನು ಹೇಳ್ತೀರಿ? ಇಟ್ಸ್ ಆಲ್ ಪಾರ್ಟ್ ಆಫ್ ಗೇಮ್ ಮ್ಯಾಮ್. ಈಗ ಗೇಮ್ ಅಂತ ಬಂದಾಗ ಈಗ ಅವ್ರಿಗೆ ಅದೊಂದು ಅಡ್ವಾಂಟೇಜ್ ಆಗಿರುತ್ತೆ, ನಮಗೆ ಇದೊಂದು ಅಡ್ವಾಂಟೇಜ್ ಆಗಿರುತ್ತೆ. ಇಟ್ಸ್ ಲೈಕ್ ವಿ ಆರ್ ಸಪೋರ್ಟಿಂಗ್ ಈಚ್ ಅದರ್. ಈಗ ಒಬ್ರು ಒಪಿನಿಯನ್ ಹೇಳೋ ಜಾಗದಲ್ಲಿ ಇಬ್ರು ಒಪಿನಿಯನ್ ಬಂತು ಅಂದಾಗ ನಾವೇ ಅನಲೈಸ್ ಮಾಡ್ಬೋದು, ಯೋಚನೆ ಮಾಡ್ಬೋದು ಯಾರು ಸರಿ ಯಾರು ತಪ್ಪು ಅಂತ. ಆ ಥರ ಸಿಚುವೇಶನ್ಸ್ ಇರುವಾಗ ಈಗ ಬರೀ ಗಿಲ್ಲಿ ಕಾವ್ಯ ಅಂತ ಬಂದಿದ್ದಾಗ ಅವ್ರು ಎಲ್ಲರ ಜೊತೆನೂ ಕೂತ್ಕೊಂಡು ಮಾತಾಡ್ತಿದ್ರು. ಬಟ್ ಆದರೂ ಗಿಲ್ಲಿ ಕಾವ್ಯ ಅಂತ ಬರ್ತಿತ್ತು. ಬಟ್ ಕಾವ್ಯ ಏನು ಮಾಡಿದ್ರು, ಐ ವಾಂಟ್ ಟು ಬ್ರೇಕ್ ದಿಸ್ ಬ್ಯಾರಿಯರ್ ಅಂತ ಹೇಳ್ತಾರೆ. ಬಟ್ ನಾವು ಅದು ಐ ವಾಂಟ್ ಟು ಬ್ರೇಕ್ ದಿಸ್ ಬ್ಯಾರಿಯರ್ ಅಂತ ಪದ ನಮ್ಮ ಬಾಯಿಂದ ಬರಲ್ಲ. ಬಟ್ ನಾವು ಹೆಂಗೆ ಅಂದರೆ ನಾವು ಕರೆಕ್ಷನ್ಸ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿರ್ತೀವಿ. ಬಟ್ ಅದು ಹೇಳೋದಷ್ಟು ಇಂಪ್ಯಾಕ್ಟಲ್ಲಿ ಕಾಣಿಸ್ತಿರ್ಲಿಲ್ಲ. ಈಗ ನಾನು ಓಪನ್ ಆಗಿ ನಾನು ಹೇಳಿದಿದ್ರೆ ಐ ವಾಂಟ್ ಟು ಬ್ರೇಕ್ ದಿಸ್ ಥಿಂಗ್ ದಟ್ ಈಸ್ ಹ್ಯಾಪನಿಂಗ್ ನಮ್ಮ ಮಧ್ಯ ಅಂತ ಹೇಳಿದರೆ ಪ್ರಾಬ್ಲಿ ಅವ್ರಿಗೆ ಅನ್ಸಿದ್ದೇನೋ, ನಮ್ಮ ಆ್ಯಕ್ಷನ್ಸ್ ಅವಾಗ ಕಾಣಿಸ್ತಿತ್ತೇನೋ ಅವ್ರಿಗೆ, ಮನೆಯವ್ರಿಗೆ. ನಾನು ಅದು ಹೇಳಿದಿದ್ರೆ, ಬಿಕಾಸ್ ನಾನು ಅಷ್ಟು ಓಪನ್ ಆಗಿ ಕಿರ್ಚ್ಕೊಂಡು ಹೇಳೋದು ಐ ಆಮ್ ನಾಟ್ ದ್ಯಾಟ್ ಪರ್ಸನ್. ಸೊ ಆ ರೀತಿಯಲ್ಲಿ ಅವ್ರ ಗೇಮ್ಗಾಗಲಿ ನಮ್ಮ ಗೇಮ್ಗಾಗಲಿ ಅದು ಇಂಪ್ಯಾಕ್ಟ್ ಆಗ್ತಿರ್ಲಿಲ್ಲ. ಅವ್ರಿಗೆ ಆಗ್ತಿರ್ಲಿಲ್ಲ, ಬಟ್ ನಮ್ಗೆ ಅದು ಅಫೆಕ್ಟ್ ಆಗ್ತಿತ್ತು ಬಿಕಾಸ್ ವಿ ವರ್ ನಾಟ್ ವೋಕಲ್ ಅಬೌಟ್ ಇಟ್. ಬಟ್ ಅವ್ರಿಗೆ ಈಗ ಐ ಡೋಂಟ್ ನೋ, ಅದು ಸ್ಟ್ರಾಟಜಿ ಅದು ಇದು ಐ ಡೋಂಟ್ ಕಾಲ್ ಇಟ್. ನಾನು ಸ್ಟ್ರಾಟಜಿ ಅಂತ ಹೇಳೋದಿಲ್ಲ. ಗಿಲ್ಲಿ ಕಾವ್ಯನೂ ಅವರು ಎಷ್ಟು ಒಳ್ಳೆ ಫ್ರೆಂಡ್ಸ್ ಅಂತ ನಾನು ನೋಡಿದ್ದೀನಿ. ಕಾವ್ಯಂಗೆ ಗಿಲ್ಲಿ ಸಪೋರ್ಟ್ ಮಾಡ್ದಂಗೆ ಗಿಲ್ಲಿ ಮನೆ ಅಂತ ಬಂದಾಗ ಯುಲ್ ಹ್ಯಾವ್ ದ್ಯಾಟ್ ಬಾಂಡಿಂಗ್. ಈಗ ನನಗೆ ರಾಶಿಕಂಗೆ ಹೇಗಿತ್ತು, ಗಿಲ್ಲಿ ಕಾವ್ಯಗೂ ಹಾಗೆ ಇತ್ತು. ಬಟ್ ಅದು ಹೊರಗಡೆ ಹೆಂಗೆ ಆಗ್ತಿದೆ ನಮ್ಗೆ ಐಡಿಯಾನೂ ಇರಲ್ಲ ಮ್ಯಾಮ್ ಮನೆಯೊಳಗಿದ್ದಾಗ. ಬಟ್ ಸುದೀಪ್ ಸರ್ ಹೇಳಿದಾಗ ನಾವು ಕರೆಕ್ಷನ್ಸ್ ಮಾಡ್ಕೋತಾ ಹೋದ್ವಿ. ಬಟ್ ಅದನ್ನ ಹೇಳ್ತಾ ಇರಲಿಲ್ಲ. ಯಾಕೆಂದರೆ ಈಗ ನಾವು ಸಡನ್ನಾಗಿ ಈಗ ಮಾತಾಡೋದೇ ನಿಲ್ಲಿಸ್ಬಿಟ್ರೆ, ಒಂದೇ ಮನೇಲಿ ಇರ್ತೀವಿ, ಒಬ್ರ ಮುಖ ಇನ್ನೊಬ್ರು ನೋಡಲೇಬೇಕು. ಸಡನ್ನಾಗಿ ಮಾತು ನಿಲ್ಲಿಸ್ಬಿಟ್ರೆ ವಿ ಈವನ್ ಟ್ರೈಡ್ ದ್ಯಾಟ್, ಕಂಪ್ಲೀಟಾಗಿ ಮಾತಾಡೋದೇ ಬೇಡ. ಬಟ್ ಒಂದು ಮನೆ ಅಂತ ಬಂದಾಗ ಪದೇ ಏನೋ ಅಡುಗೆ ಮನೇಲಿ ಬಂದಾಗ ಅವ್ರಿಗೆ ನಾನು ಊಟ ಹಾಕ್ಕೊಡ್ಬೇಕಾಗತ್ತೆ. ನನಗೆ ಒಂಥರ ಅನ್ಕಂಫರ್ಟೇಬಲ್ ಸಿಚುವೇಶನ್ಸ್ ಕ್ರಿಯೇಟ್ ಆಗೋದು ಬೇಡ ಅಂತ ಇರ್ತಿತ್ತು. ನಾವು ಸುದೀಪ್ ಸರ್ ಇನ್ಪುಟ್ಸ್ ತೊಗೋತಿರ್ಲಿಲ್ಲ ಅಂತಲ್ಲ, ಎವ್ರಿ ವರ್ಡ್ ಅವ್ರ ಬಾಯಿಂದ ಬರ್ತಿದ್ದು. ಪ್ರತಿ ವಾರ ನಾವು ಕೂತ್ಕೊಂಡು ಮಾತಾಡ್ತಿದ್ವಿ. ಅವಳೇ ಹೇಳ್ತಿದ್ರು, ಅವಳು ಹೆಂಗೆ ಅಂದರೆ ಅವಳು ಇಮ್ಮಿಡಿಯೇಟ್ ಆ್ಯಕ್ಷನ್ಸ್ ಬೇಕು ರಾಶಿಕಾಗೆ. ಈಗೇನೋ ಇನ್ಪುಟ್ ಬಂತು ಅಂದರೆ ಸಡನ್ ಈ ಎಪಿಸೋಡ್ ಮುಗೀತು ಅಂದ ತಕ್ಷಣ ನಾನು ನಿನ್ನ ಜೊತೆ ಮಾತಾಡಲ್ಲ, ಹಿಂಗೆ ಬರ್ತಾ ಇದೆ. ಬಟ್ ನಾನು ಹಂಗಲ್ಲ. ನಾನು ಹೆಂಗೆ ಅಂದರೆ ಓಕೆ ಇನ್ಪುಟ್ ಬಂದಿದ್ದಾನೆ, ಕರೆಕ್ಷನ್ಸ್ ಮಾಡ್ಕೋ, ಎಲ್ಲೆಲ್ಲಿ ಲಿಮಿಟ್ ಏನೋ ಜಾಸ್ತಿ ಆಗ್ತಿದೆ ಫೈನ್ ಟ್ಯೂನ್ ಇಟ್, ನಾವು ಎಲ್ಲೆಲ್ಲಿ ಕರೆಕ್ಷನ್ಸ್ ಮಾಡ್ಬೇಕು ಡೂ ದಟ್ಸ್ ಎನಫ್ ಅಂತ ನನ್ನ ಮೈಂಡ್ ಸೆಟ್ ಇತ್ತು. ಬಟ್ ಮನೆಯವ್ರಿಗೆ ನಮ್ಮ ಕಾನ್ವರ್ಸೇಷನ್ ಏನಾಗ್ತಿತ್ತು, ನಾವು ಏನು ಮಾಡ್ತಿದ್ವಿ ಅಂತ ಗೊತ್ತಾಗ್ತಿರ್ಲಿಲ್ಲ. ಹೊರಗಡೆ ಇರೋರ್ಗೂ ಅದು ಗೊತ್ತಾಗ್ತಿಲ್ವೋ ಗೊತ್ತಿಲ್ಲ. ಸೊ ಅದು ಪ್ರಾಬ್ಲಮ್ ಆಗ್ತಿತ್ತು ಅಂತ ಐ ಡೋಂಟ್ ಥಿಂಕ್ ಸೊ ಮ್ಯಾಮ್. ಜಾನ್ವಿ ಅವರು ಒಂದು ಮಾತು ಹೇಳ್ತಾರೆ, ಅಂದರೆ ನಿಮ್ಮಿಬ್ರದ್ದು ಲವ್ ಟ್ರ್ಯಾಕ್ ನಡೀತಿದೆ, ಸೊ ಹಾಗಾಗಿ ನೀವಿಬ್ರು ಸೇವ್ ಆಗ್ತೀರಾ ಅಂತ ಹೇಳ್ಬಿಟ್ಟು. ಜೊತೆಗೆ ಸುದೀಪ್ ಸರ್ ಕೂಡ ಹೇಳ್ತಾರೆ, ಹಿಂಗೆ ನಿಮ್ಮಿಬ್ರದ್ದು ನಡೀತಾ ಇದ್ರೆ, ಒಂದೇ ಕಡೆ ಸ್ಟ್ರಕ್ ಆಗಿದ್ರೆ ಯಾರಾದರೂ ಒಬ್ರು ಹೋಗ್ತೀರಾ ಅಂತ. ಈಗ ಅದು ಟ್ರೂ ಆಗಿದೆ. ಸೊ ನಿಜವಾಗ್ಲೂ ಸೂರಜ್ ಅವರಿಗೆ ರಾಶಿಕಾ ಅವ್ರ ಮೇಲೆ ಕ್ರಶ್ ಇತ್ತಾ, ಅದರ್ವೈಸ್ ಓನ್ಲಿ ಫ್ರೆಂಡ್ಶಿಪ್ ಏನಂತ ಜನರಿಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ. ಇಟ್ಸ್ ನಾಟ್ ಲೈಕ್ ಕ್ರಶ್ ಆಗೋಯ್ತು ಅಂತ ಮ್ಯಾಮ್. ಬಟ್ ಬಿಕಾಸ್ ಏನಂದರೆ ಇಷ್ಟು ಕಮ್ಮಿ ಸ್ಪ್ಯಾನಲ್ಲಿ ನನಗೆ ಕ್ರಶ್ ಆಗೋಯ್ತು ಅಂದರೆ ದಟ್ ಸೌಂಡ್ ಸೋ ಫೇಕ್. ಬಟ್ ಸ್ಟಾರ್ಟಿಂಗಲ್ಲಿ ನೋಡಿದಾಗ ಹಾಗೆ ಅನ್ನಿಸ್ತಿರುತ್ತಲ್ಲ. ಯಾ ಸ್ಟಾರ್ಟಿಂಗಲ್ಲಿ ಗೊತ್ತು, ನಾನು ಮೇ ಬಿ ಹೋಗಿ ಹಗ್ ಮಾಡಿದ್ದು ಅದೆಲ್ಲ ಬಂದಿರುತ್ತೆ. ಮಾಡಿರೋದನ್ನು ಒಂದೇ ಅಲ್ಲ, ನೀವಿಬ್ರು ಒಂದು ಟೇಬಲಲ್ಲಿ ಕೂತಿರ್ತೀರ, ಈ ಥರ ಕೈ ಇಟ್ಕೊಂಡಿರೋದು ತುಂಬ ಬಿಗ್ ಬಾಸ್ ಅವರು ಕೂಡ ತುಂಬ ಝೂಮಿಂಗ್ ಅಲ್ಲಿ ತೋರಿಸ್ತಿದ್ದಾರೆ. ಸೊ ಅದೊಂದು ಅಷ್ಟು ಇಲ್ಲಿ ಇವರು ಅಂದರೆ ಜೆಂಜಿ ಕಿಡ್ಸು 4 ಡೇಸ್ಗೆ ಲವ್ ಆಗೋಗ್ಬಿಡುತ್ತಾ ಅನ್ನೋದೊಂದು ಟಾಕ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ನಾನು ಕ್ಲಾರಿಟಿ ಕೇಳ್ತಾ ಇದ್ದೀನಿ, ಕ್ರಶ್ ಲವ್ವಾ ಫ್ರೆಂಡ್ಶಿಪ್ಪಾ? ಇಟ್ ವಾಸ್ ಸ್ಟಾರ್ಟಿಂಗ್ ಇನಿಷಿಯಲಿ ಇಟ್ ವಾಸ್ ಜಸ್ಟ್ ಪ್ಯೂರ್ ಫ್ರೆಂಡ್ಶಿಪ್ ಮ್ಯಾಮ್. ಆಯಿತಾ, ಬಿಕಾಸ್ ನಾನು ಒಳಗೆ ಹೋಗ್ತೀನಿ, ಬಿಕಾಸ್ ನಾನು ಜಾಸ್ತಿ ಜನದ ಜೊತೆ ಮಿಂಗಲ್ ಆಗೋಕ್ಕೆ ತುಂಬ ಅಂದರೆ ತುಂಬ ಕಷ್ಟ. ನಂಗೆ ಯಾರೊಬ್ಬರು ಒಂದು ಕಂಫರ್ಟ್ ಸ್ಪೇಸ್ ಕೊಡ್ತಿದ್ದಾರೆ ಮಾತಾಡೋಕ್ಕೆ ಅಂತ ಹೇಳಿದಾಗ ನಾನು ಸ್ಟಕ್ ಅಂತ ಕರಿಯಲ್ಲ, ಬಟ್ ಐ ವಾಸ್ ವೆರಿ ಕಂಫರ್ಟೇಬಲ್ ಟಾಕಿಂಗ್ ಟು ದೆಮ್. ಇನ್ನೊಬ್ರ ಜೊತೆ ಮಾತಾಡಬೇಕು, ಲೈಕ್
ಹೋಗ್ತಾ ಹೋಗ್ತಾ ಐ ಸ್ಟಾರ್ಟೆಡ್ ಟು ಅಂಡರ್ಸ್ಟ್ಯಾಂಡ್ ಓಕೆ ಇಲ್ಲಿ ಹಿಂಗೆ ಇದ್ರೆ ಆಗಲ್ಲ, ಯು ನೀಡ್ ಟು ಮಿಂಗಲ್ ವಿತ್ ಎವ್ರಿ ಒನ್. ಬಟ್ ಅದಕ್ಕೂ ಮುಂಚೆ ಏನಾಗಿತ್ತು ಅಂದರೆ, ನೀನು ಕಂಫರ್ಟಬಲ್ ಆಗಿದೆಯಾ, ನಿನ್ನ ಒಪಿನಿಯನ್ಸ್ ಹೇಳೋ ಟೈಮಿಗೆ ಮಾತ್ರ ಹೇಳು, ಬೇರೆ ಟೈಮಲ್ಲಿ ನೀನು ಯಾರ ಜೊತೆ ಮಾತಾಡ್ತೀಯ ಅವ್ರ ಜೊತೆ ಮಾತಾಡು. ಆ ಥರ ಝೋನಲ್ಲಿ ಇದ್ವಿ ನಾವು. ಸೊ ಕ್ರಶ್ ಆಯಿತು, ಇಮ್ಮಿಡಿಯೇಟ್ ಲವ್ ಆಯಿತು, ಅದೆಲ್ಲ ಆಗಲ್ಲ ಮ್ಯಾಮ್, ಇಟ್ಸ್ ನಾಟ್ ಪಾಸಿಬಲ್. 2 ಡೇಸಿಂದ ನೋಡಿರ್ತೀರಾ ಅಂತ ಅನ್ಸುತ್ತೆ ಹೊರಗಡೆ ಏನೆಲ್ಲ ಆಗ್ತಿದೆ ಅಂತ ಹೇಳ್ಬಿಟ್ಟು. ಮೇ ಬಿ ನೀವು ಕೂಡ ಇನ್ಸ್ಟಾಗ್ರಾಮಲ್ಲಿ ಹೊರಗಡೆ ತುಂಬ ಆ್ಯಕ್ಟಿವ್ ಇದ್ದೀರಾ. ಸೊ ಈಗ ತುಂಬ ಗಿಲ್ಲಿ ಮತ್ತು ರಕ್ಷಿತಾ ಅಂತ ಅಂದಾಗ ತುಂಬ ಕ್ರೇಜ್ ಪೀಕಲ್ಲಿದೆ, ಎಸ್ಪೆಷಲಿ ಗಿಲ್ಲಿಗೆ. ಸೊ ಆ ಕ್ರೇಜ್ ನೋಡಿದಾಗ ಹೇಗೆ ಅನ್ನಿಸ್ತು ಸೂರಜ್ಗೆ ಅಂತ? ನಾನು ಆ್ಯಕ್ಚುಲಿ ಇಟ್ ವಾಸ್ ಎಕ್ಸ್ಪೆಕ್ಟೆಡ್, ಬಿಕಾಸ್ ಗಿಲ್ಲಿ ಬೆಳಿಗ್ಗೆ ಎದ್ದಾಗಿಂದ ನೈಟ್ ಮಲಗೋವರೆಗೂ ಆ ಎನರ್ಜಿ ಲೆವೆಲ್ ಮೇಂಟೈನ್ ಮಾಡ್ತಿದ್ದ. ಅವನ ಜೊತೆ ಆಗ್ತಿದ್ದಿದ್ದು ಕಾನ್ವರ್ಸೇಷನ್ಸ್ ಮಧ್ಯ ಅವನು ನಾವು ರ್ಯಾಂಡಮ್ ಮಾತಿರತ್ತೆ, ಬಟ್ ಒಂದು ಕೌಂಟ್ರ್ ಆ ಕಡೆಯಿಂದ ಬಂದಿರತ್ತೆ. ನಾವು ಅದು ಕೇಳಿಸ್ಕೊಂಡು ಹೆಂಗೆ ಗುರು, ಹೆಂಗೆ ತಲೆ ಓಡಿಸ್ತೀಯ ನೀನು, ಹೆಂಗೆ ಮಾತಾಡ್ತೀಯ, ಹಿಂಗೆಲ್ಲ ನಮ್ಗೆ ಆವಾಗಲೇ ಗೊತ್ತಿತ್ತು. ಓಕೆ, ಹೊರಗಡೆ ಜನ ಅಷ್ಟೇ ಇಷ್ಟಪಡ್ತಿದ್ದಾರೆ ಗಿಲ್ಲಿ ಅಂತ. ಸೊ ಇಟ್ ವಾಸ್ ಈಸ್ ಅ ಪ್ಲೇಯರ್ ಅಂತ ನಮ್ಗೆ ಅಲ್ಲೇ ಗೊತ್ತಾಗ್ಬಿಟ್ಟಿತ್ತು ಮ್ಯಾಮ್. ರಕ್ಷಿತಾ ಕ್ಯೂಟಾಗಿ ಮಾತಾಡ್ಕೊಂಡು, ಅವಳದೇ ಸ್ಲ್ಯಾಂಗ್ ಬೇರೆ ಇದೆ ಮಾತಾಡ್ಕೊಂಡು. ಅವಳದೇ ಪ್ಲಸ್ ಏನಂದರೆ ಮ್ಯಾಮ್, ಅವಳು ಹೆಂಗೆ ಮಾತಾಡಲಿ ಏನೇ ಮಾತಾಡಲಿ ಒಬ್ರಿಗೆ ಬೇಜಾರು ಮಾಡಿಸೋದಾಗಲಿ ಒಂದು ಹರ್ಟ್ ಮಾಡೋದಾಗಲಿ ಇಂಟೆನ್ಷನಲಿ ಮಾಡ್ತಿರ್ಲಿಲ್ಲ. ಸೊ ನನಗೆ ಬೇರೆಯವ್ರಿಗೆ ಅನಿಸ್ತಿರ್ಬೋದು ಏನೋ ಅವಳು ಬೇಕು ಅಂತ ಈ ರೀತಿ ಮಾತಾಡ್ತಿದ್ದಾಳೆ, ಅವಳು ಮಾತಾಡೋದು ಬೇರೆ ಥರನೇ ಇರ್ಬೋದು ಅಂತ ಕೆಲವ್ರು ಹೇಳಿದರು. ಬಟ್ ನನಗೆಲ್ಲೂ ಅನ್ನಿಸ್ಲಿಲ್ಲ. ಲೈಕ್ ನೀನು ಈ ಥರ ಮಾತಾಡ್ತಿರೋದ್ರಿಂದ ಜನಕ್ಕೆ ಇಷ್ಟ ಆಗ್ತಿದೆಯಾ ಅಂದರೆ ಹಾಗೆ ಮಾತಾಡು ಅಲ್ವಾ. ಸೊ ಒಬ್ರಿಗೆ ಬೇಜಾರು ಮಾಡ್ತಿಲ್ಲ, ಒಬ್ರಿಗೆ ಹರ್ಟ್ ಮಾಡ್ತಿಲ್ಲ ಅಂದರೆ ನಿನ್ನ ಆಟ ನೀನು ಆಡು. ಐ ವಾಸ್ ಎಂಜಾಯಿಂಗ್ ಇಟ್. ಅವಳು ಮಾತಾಡೋ ರೀತಿ ಆಗಲಿ, ಅವಳ ಕಂಪ್ನಿ ಆಗಲಿ ತುಂಬ ಚೆನ್ನಾಗಿತ್ತು. ರಕ್ಷಿತಾ ಆಲ್ಸೋ ವೆರಿ ನೈಸ್. ಓಕೆ, ಇವಾಗ ನಿಮ್ಮಿಬ್ರು ಹೇಗೆ ಕಂಪೇರ್ ಮಾಡ್ತಿದ್ರು? ಈಗ ಸೂರಜಿಂದ ರಾಶಿಕಾಗ್ ಪ್ಲಸ್ ಆಗ್ತಾ ಇತ್ತಾ, ಸೂರಜಿಂದ ರಾಶಿಕಾಗ್ ಮೈನಸ್ ಆಗ್ತಾ ಇತ್ತಾ? ಅದೇ ರೀತಿ ಗಿಲ್ಲಿ ಮತ್ತು ಕಾವ್ಯ ಬಗ್ಗೆ ಒಂದಷ್ಟು ಮಾತುಕತೆಗಳಾಗ್ತಿದೆ. ಗಿಲ್ಲಿಯಿಂದ ಫುಲ್ ಪ್ಲಸ್ ಆಗ್ತಾ ಇದೆ ಕಾವ್ಯಗೂ ಕೂಡ ಗಿಲ್ಲಿಯಿಂದ ಪ್ಲಸ್ ಆಗ್ತಾ ಇದೆ ಅಂತ. ಸೊ ನೀವು ಮನೆ ಒಳಗಡೆ ನೋಡಿದಾಗ ಯಾರಿಂದ ಯಾರಿಗೆ ಪ್ಲಸ್ ಆಗ್ತಾ ಇದೆ, ಯಾರಿಂದ ಯಾರ ಹಾದಿಗೆ ಮುಳುವಾಗ್ತಿದೆ ಅಂತ ಹೇಳ್ಬಿಟ್ಟು? ಟು ಬಿ ಆನೆಸ್ಟ್, ಐ ಥಿಂಕ್ ಕಾವ್ಯಗೆ ಪ್ಲಸ್ ಆಗ್ತಿದೆ ಮ್ಯಾಮ್. ಕಾವ್ಯಗೆ ಸ್ವಲ್ಪ ಪ್ಲಸ್ ಅಂದರೆ ಅವಳು ಆಟ ಆಡ್ತಿಲ್ಲ ಅಂತ ನಾನು ಹೇಳ್ತಿಲ್ಲ, ಬಟ್ ಗಿಲ್ಲಿ ಹೆಂಗೆ ಅಂದರೆ ಈಸ್ ಆಲ್ಮೋಸ್ಟ್ ದೇರ್, ಒಂದು ಹೈಯೆಸ್ಟ್ ಪೀಕ್ಗೆ ಆಲ್ರೆಡಿ ಹೋಗ್ಬಿಟ್ಟಿದ್ದಾನೆ. ಕಾವ್ಯ ಇಸ್ ಲೈಕ್ ಓಕೆ ಜೊತೆಗೆ ನಾನು ಹೋಗ್ತಾ ಇದ್ದೀನಿ, ಅದರ ರಾಂಗ್ ಅಂತಲೂ ನಾನು ಹೇಳಲ್ಲ, ಬಿಕಾಸ್ ಒಬ್ರಿಗೊಬ್ರು ಇದ್ರೇನೆ ಅವರು ಅದು ಆ ರೋಲ್ ಪ್ಲೇ ಮಾಡೋಕ್ಕಾಗೋದು. ಸೊ ಗಿಲ್ಲಿಯಿಂದ ಕಾವ್ಯಗೆ ಹೆಲ್ಪ್ ಆಗ್ತಿದೆ, ಕಾವ್ಯದಿಂದ ಗಿಲ್ಲಿಗೆ ಹೆಲ್ಪ್ ಆಗ್ತಿದೆ ಅಂತ ಐ ಡೋಂಟ್ ಥಿಂಕ್ ಸೊ. ಸೊ ಅವ್ರ ಮನೆಯವ್ರನ್ನ ಬಿಗ್ ಬಾಸು ಬೇಗನೆ ಆಚೆ ಕಳಿಸ್ಬಿಡ್ತಾರೆ ಬಿಕಾಸ್ ಆಫ್ ಅವ್ರ ನಾಮಿನೇಷನ್ ಬಗ್ಗೆ ಮಾತಾಡ್ತಾರೆ. ಮತ್ತು ಹೊರಗಡೆ ಏನಾಗ್ತಿದೆ ಇವಾಗ, ಗಿಲ್ಲಿಗೆ ನಾನು ಸಪೋರ್ಟ್ ಮಾಡಬೇಕಾ, ಗಿಲ್ಲಿ ಜೊತೆ ಇರಬೇಕಾ ಅನ್ನೋದನ್ನೆಲ್ಲ ಕಾವ್ಯ ಅವರು ತಿಳ್ಕೊಳ್ತಾರೆ. ಅವ್ರಿಗೆ ಅದೇ ಇಂಟ್ರೆಸ್ಟ್ ಇರುತ್ತೆ ಜಾಸ್ತಿ ತಿಳ್ಕೊಳ್ಳೋದಕ್ಕೆ. ಬೇಗ ಸೈಡಲ್ಲಿ ಕರ್ಕೊಂಡೋಗಿ ಹೇಳ್ತಾರೆ. ಮೇ ಬಿ ನಿಮಗೆ ಗೊತ್ತಿರಲ್ಲ, ಈಗ ನೋಡಿರ್ತೀರಾ ಅಂತ ಅನಿಸುತ್ತೆ ಮೇ ಬಿ. ಸೊ ಬಿಗ್ ಬಾಸ್ ವಾರ್ನ್ ಕೂಡ ಮಾಡ್ತಾರೆ ಇದೆಲ್ಲ ಕೇಳಬಾರ್ದು ಅಂತ ಹೇಳ್ಬಿಟ್ಟು, ಆದರೂ ಕೇಳ್ತಾರೆ, ಮತ್ತೆ ಅದೇ ಕಮ್ಯುನಿಕೇಟ್ ಆಗುತ್ತೆ. ಸೊ ಅವ್ರನ್ನ ಆಚೆ ಕಳಿಸ್ತಾರೆ. ಅದು ನೋಡಿದಾಗ ನಿಮಗೆ ಹೇಗೆ ಅನ್ನಿಸ್ತು? ಈಗ ಆಲ್ರೆಡಿ ಹೊರಗಡೆ ಏನು ಟಾಕ್ ಆಗ್ತಿದೆ ಅಂತ ಅಂದರೆ, ಕಾವ್ಯ ತಮ್ಮ ಏನು ಹೇಳಬೇಕು, ಮೆಸೇಜ್ ಪಾಸ್ ಮಾಡಬೇಕು, ಅದು ಪಾಸ್ ಮಾಡಿಬಿಟ್ಟಿದ್ದಾನೆ. ಸೊ ಇನ್ನೇನು ಉಳಿದಿಲ್ಲ, ಅವ್ರು ಆಚೆ ಬಂದರೂ ಏನು ಪ್ರಾಬ್ಲಮ್ ಇಲ್ಲ, ಅವ್ರಿಗೆ ಪಾಸ್ ಆಗಿಬಿಟ್ಟಿದೆ ಮೆಸೇಜು, ಅವ್ರಿನ್ನ ಅದೇ ಥರ ಆಟ ಆಡ್ಕೊಂಡು ಹೋಗ್ತಾರೆ ಅಂತ. ಹೊರಗಡೆ ಏನಾಗ್ತಿದೆ ಅಂತ ತಿಳ್ಕೊಂಡು ಆಟ ಆಡೋದು ಸರಿಯಲ್ಲ ಅಂತನೂ ಕೆಲವರು ಹೇಳ್ತಿರುವಂಥದ್ದು. ಆದಷ್ಟು ಬೇಗ ಕಾವ್ಯನ ಆಚೆ ಕಳಿಸಿ ಅಂತ. ಸೊ ನಿಮ್ಮ ಒಪಿನಿಯನ್ ಏನಿದ್ರ ಬಗ್ಗೆ? ಈಗ ಅವ್ರಿಗೆ ಜನದ ಒಪಿನಿಯನ್ ಒಳಗೆ ಸಿಕ್ಕಿದೆ ಅಂದಾಗಲೇ ಜನಕ್ಕೆ ಇದು ಗೊತ್ತಾಗಿರುತ್ತೆ ನಮ್ಮ ಒಪಿನಿಯನ್ ಕಾವ್ಯಂಗೆ ಸಿಕ್ಕಿದೆ ಅಂತ. ಸೊ ಅದ್ರ ಪ್ರಕಾರ ಅವಳು ಏನೋ ಗೇಮ್ ಚೇಂಜ್ ಮಾಡ್ಕೊಂಡು ಇನ್ನೂ ಸ್ವಲ್ಪ ಅವಳು ಹೆಂಗಿದ್ಲೋ ಅದನ್ನು ಚೇಂಜ್ ಮಾಡ್ಕೊಂಡು ಈಗ ಆಟ ಕಂಟಿನ್ಯೂ ಮಾಡ್ತಾಳೆ ಅಂದರೆ ಅದು ನೆಗೆಟಿವ್ ಆಗುತ್ತೆ, ಪಾಸಿಟಿವ್ ಆಗಿ ಹೆಲ್ಪ್ ಆಗಲ್ಲ. ಸೊ ಇಟ್ ಆಲ್ ಡಿಪೆಂಡ್ಸ್ ಹೇಗೆ ಈಗ ಕಾವ್ಯ ಅವರು ಈಗ ಗೇಮ್ ತೊಗೊಂಡೋಗ್ತಾರೆ ಅಂತ. ಸೊ ಬಟ್ ಅವರು ಆ ಥರ ಬಂದು ಹೇಳಿದ್ದು ಇಟ್ ವಾಸ್ ನಾಟ್ ರೈಟ್ ಅಟ್ ಆಲ್. ಬಿಕಾಸ್ ಈಗ ನಮ್ಮ ಪೇರೆಂಟ್ಸ್ ಬಂದಾಗಲೂ ಅವ್ರು ಏನಾದ್ರು ಒಂಚೂರು ಹೊರಗಡೆ ಒಂದು ಏನಪ್ಪ ಈ ಡೇಟ್ ತಪ್ಪರೆ ಈ ಮೂವಿ ಅಂತ ಬಂದರೆ ನಾವು ತಡಿತಿದ್ವಿ, ಬೇಡ ಈ ಮಾತುಗಳು ಬೇಡ. ಬಟ್ ಈ ಥರ ಜನದ ಒಪಿನಿಯನ್ನೇ ಬಂದು ಡಿಸ್ಕಸ್ ಮಾಡಿದ್ದಾರೆ ಅಂದರೆ ಸರಿ ಇಲ್ಲ ಮ್ಯಾಮ್ ಇದು. ಜೊತೆಗೆ ಅವ್ರ ತಮ್ಮನಿಗೂ ಕೂಡ ತುಂಬ ನೆಗೆಟಿವ್ ಆಗಿರುವಂಥದ್ದು. ಈಗ ರಾಶಿಕಾ ಅವ್ರ ತಮ್ಮ ಬಂದು ತುಂಬ ಪೊಲೈಟಾಗಿ ಡೀಸೆಂಟ್ ಆಗಿದ್ದರು. ಮತ್ತು ಅಶ್ವಿನಿ ಮ್ಯಾಮ್ ಮಗ ಕೂಡ ಬಂದರು. ಏನು ಹೇಳಬೇಕು, ಅಶ್ವಿನಿ ಅವ್ರಿಗೆ ಕರೆಕ್ಟಾಗಿ ತೂಕವಾಗಿ ಹೇಳ್ಬಿಟ್ಟು ಹೋದರು. ಆದರೆ ಎಲ್ಲೋ ಒಂದು ಕಡೆ ಕಾವ್ಯ ತಮ್ಮ ಅವರ ಬಿಹೇವಿಯರ್ಸ್ ಆಗಿರ್ಬೋದು ಮತ್ತು ಆ್ಯಟಿಟ್ಯೂಡ್ ಆಗಿರ್ಬೋದು ಸರಿ ಇರಲಿಲ್ಲ ಅಂತ ಹೇಳ್ಬಿಟ್ಟು ತುಂಬಾ ನೆಗೆಟಿವ್ ಕ್ರಿಯೇಟ್ ಆಗಿರುವಂಥದ್ದು. ಅಫ್ಕೋರ್ಸ್ ಅದಾದ ನಂತರ ಅವ್ರ ಅಪ್ಪ ಅಮ್ಮ ಬಂದರು, ಅದ್ರ ಬಗ್ಗೆನೂ ಕೆಲವರು ಹೇಳ್ತಾ ಇದ್ರು. ಅಂದರೆ ಲೈಕ್ ಅವ್ರ ಅಪ್ಪ ಅಮ್ಮ ಫ್ಯಾಮಿಲಿನ ಕಳಿಸಿದ್ದು ಸರಿಯಲ್ಲ ಬಿಗ್ ಬಾಸ್ ಅವ್ರು, ಯಾಕಂದರೆ ಇಷ್ಟು ದಿನ ಬಿಗ್ ಬಾಸ್ ಹಿಸ್ಟ್ರಿಲಿಯಲ್ಲಿ ಆ ಥರ ಆಗಿಲ್ಲ ಅಂತ ಹೇಳ್ಬಿಟ್ಟು. ಆದರೆ ನೆಕ್ಸ್ಟ್ ಅವರು ಕಳಿಸ್ಕೊಟ್ರು ಮತ್ತೆ ಅವ್ರ ಅಪ್ಪ ಅಮ್ಮನ, ಎಲ್ರಿಗೂ ಕೂಡ ಖುಷಿ ಆಯಿತು. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ, ಕಾವ್ಯನ್ ತಮ್ಮ ಒಂದು ಲೈನ್ ಡ್ರಾ ಮಾಡ್ಕೋಬೇಕಿತ್ತು, ಎಷ್ಟು ಮಾತಾಡಬೇಕಿತ್ತು ಅಷ್ಟೇ ಮಾತಾಡ್ಬೇಕು. ಈಸ್ ಅ ವೆರಿ ನೈಸ್ ಗೈ. ಒಳಗೆ ಬಂದ ತಕ್ಷಣ ಅವರು ತುಂಬ ಲೈವ್ಲಿಯಾಗಿ ಎಲ್ಲರೂ ಗಿಲ್ಲಿಗೇನೆ ರೇಗಿಸೋಕ್ಕೆಲ್ಲ ಹೋದರು. ನಾವು
ಓಕೆ ನಾವು ಕಂಟೆಸ್ಟೆಂಟ್ ಆಗಿ ನಾವೇ ಗಿಲ್ಲಿಗೆ ಹಿಂಗೆಲ್ಲ ಮಾತಾಡಿಸ್ತಿಲ್ಲ, ಬಂದಂಗೆ ಹಿಂಗೆಲ್ಲ ಮಾತಾಡ್ತೀನೇನಪ್ಪ ಅಂತ. ಬಿಕಾಸ್ ಅವ್ರು ಇಷ್ಟು ದಿನ ಆಟ ನೋಡಿದ್ದಾರೆ, ಕಾವ್ಯನ ಜೊತೆ ಗಿಲ್ಲಿ ಹೆಂಗೆ ರೇಗಿಸ್ಕೊಂಡಿದ್ದ ಅಂತೆಲ್ಲ ನೋಡಿದ್ದಾರೆ. ಸೊ ಇವಾಸ್ ಲೈಕ್ ಓಕೆ ತುಂಬ ಫನ್ ಆಗಿದ್ದಾರೆ ಇವರು ಅಂತ ಅನ್ಕೊಂಡೆ. ಬಟ್ ಈ ಥರ ವಿಷಯಗಳು ಬಂದಾಗ ಈ ಥರ ಮಾಡ್ತಾರೆ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ ಅವ್ರು ಬಂದು ಈ ಥರ ಹೇಳಿದ್ದಾರೆ ಆಚೆ ಬಂದ ಮೇಲೆ ಗೊತ್ತಾಗಿದ್ದು. ಬಿಕಾಸ್ ಅಲ್ಲೂ ಡಿಸ್ಕಷನ್ ಆದಾಗ ಕಾವ್ಯಂಗೆ ನನಗೆ ಗೊತ್ತಿಲ್ಲ ಏನು ತಪ್ಪಾಯಿತು, ಏನು ಎಕ್ಸ್ಟ್ರಾ ಮಾತಾಡಿದ್ದೀವಿ ನಮ್ಗೆ ಗೊತ್ತಿಲ್ಲ ಅಂತಲೇ ಹೇಳಿದ್ರು ಅವರು. ಈಗ ನೋಡಿದಾಗ ಅದೊಂದು ಯಾಕೋ ಬೇಜಾರಾಯಿತು, ಈ ಥರ ಮಾಡಬಾರ್ದಿತ್ತು ಅವರು ಅಂತ. ಸೊ ಓಕೆ, ಇನ್ನು ಜೋಡಿಗಳಂತ ಅಂದಾಗ ನೀವಿಬ್ರು ಮತ್ತು ಅವರಿಬ್ರು ಅಲ್ವಾ? ಸೊ ಎಲ್ಲೋ ಒಂದು ಕಡೆ ಸೂರಜ್ ಅವರುಗೆ ತುಂಬಾ ಗಿಲ್ಲಿ ಕೌಂಟರ್ಗಳು ಕೊಡ್ತಾ ಇರ್ತಾನೆ. ಆ ಜೋಡಿ ಟಾಸ್ಕ್ ಆಗ್ತಿರ್ಬೇಕಿದ್ರು ಅದಾದ್ಮೇಲೂ ಅಷ್ಟೇ ನಿಮ್ಮನ್ನ ಕೆಳಗಡೆ ಮಾಡೋದಕ್ಕೆ ತುಂಬಾ ನೋಡ್ತಾರೆ. ಆದರೆ ಸೂರಜ್ ಅವರು ಕೂಡ ಮಾಡ್ತಾರೆ ಗಿಲ್ಲಿಗೆ ಕೌಂಟರ್ ಕೊಡೋದಕ್ಕೆ, ಆದರೆ ಅಷ್ಟಾಗಿ ಮಾಡೋದಿಲ್ಲ. ಯಾಕೆ ಅಂತ ಹೇಳ್ತೀನಿ ಕೇಳಿ. ನೀವು ರಿಷಾ ಗೌಡ ಅವ್ರಿಗೆ ಒಂದು ಕೌಂಟರ್ ಕೊಟ್ಟಿರ್ತೀರಾ, ನಾಮಿನೇಟ್ ಮಾಡ್ತಿರ್ಬೇಕಿದ್ರೆ ಮೇ ಬಿ ಇಡೀ ಕರ್ನಾಟಕ ಚಪ್ಪಾಳೆ ಕೊಟ್ಟಿರುತ್ತೆ ನಿಮಗೆ, ಸಕ್ಕದಾಗಿ ಕೊಟ್ಟರು, ಎಲ್ಲಿ ನೋಡಿದ್ರು ನಿಮ್ಮದೇ ವಿಡಿಯೋಸ್ಗಳು ಕಾಣಿಸ್ತಾ ಇರುತ್ತೆ. ಅದೇ ರೀತಿ ಎಲ್ಲೋ ಗಿಲ್ಲಿಗೂ ಕೊಡೋ ಅಂತ ಕ್ಯಾಪಬಿಲಿಟಿ ಸೂರಜ್ ಅವ್ರಿಗೆ ಇತ್ತು, ಕೌಂಟರ್ನ ಯಾಕೆ ಕೊಡೋದಿಲ್ಲ ಅಂತೆ, ಅದೆಲ್ಲೋ ಮೈನಸ್ ಆಯ್ತಾ ಸೂರಜ್ಗೆ ಅಂತ? ಮ್ಯಾಮ್ ಈಗ ರಿಷಾ ಬೇರೆ ಗಿಲ್ಲಿ ಬೇರೆ. ಈಗ ರಿಷನ್ ಸಿಚುವೇಶನ್ ಅಲ್ಲಿ ಗಿಲ್ಲಿ ಇರಲಿಲ್ಲ, ರಿಷಾ ಮಾಡ್ತಿದ್ದ ಕೆಲಸನ ಗಿಲ್ಲಿ ಮಾಡ್ತಿರ್ಲಿಲ್ಲ ಅಲ್ವಾ? ಸೊ ಈಗ ನಾನು ಮಾತಾಡಬಲ್ಲೆ, ಈಗ ತುಂಬ ಕೌಂಟ್ರ್ ಕೊಡೋದಾಗ್ಲಿ, ಈಗ ಬ್ಯಾಕ್ ಆ್ಯಂಡ್ ಫೋರ್ತ್ ಆಗ್ತಾನೆ ಇರುತ್ತೆ. ಈಗ ನಾನು ಸೂರಜ್, ನಾನು ಗಿಲ್ಲಿ ಅಲ್ಲ. ಈಗ ಗಿಲ್ಲಿ ಆದರೆ ಹಿ ಹ್ಯಾಸ್ ದಟ್ ಪೊಟೆನ್ಷಿಯಲ್. ಅವ್ನ ತಂಟೆಗೆ ಯಾರೇ ಹೋದ್ರು ಅವ್ನು ಬಿಡಲ್ಲ, ಸಣ್ಣ ವಿಷಯ ಆದರೂ ಅವ್ನು ದೊಡ್ಡದು ಮಾಡ್ಕೊಂಡು ಅವ್ನು ಗೇಮ್ ಅದು ಅವ್ನು ಆಡ್ತಾನೆ. ಬಟ್ ಆ್ಯಸ್ ಅ ಕಂಟೆಸ್ಟೆಂಟ್ ದೇರ್ ನನ್ಗೆ ರಿಷಾ ಮೇಲೆ ಐ ಫೆಲ್ಟ್ ಓಕೆ, ಇವಳು ಈ ಥರ ಎಲ್ಲ ಮಾತಾಡ್ತಿದ್ದಾಳೆ ನನ್ನ ಬಗ್ಗೆ ಅಂದಾಗ ಐ ಟುಕ್ ಅ ಸ್ಟ್ಯಾಂಡ್. ಓಕೆ, ನಾನು ಇವಳ ಬಗ್ಗೆ ನಾನು ಮಾತಾಡಬಲ್ಲೆ. ಅಲ್ಲೂ ನಾನು ಲೈನ್ ಡ್ರಾ ಮಾಡ್ಕೊಂಡೇ ಮಾತಾಡಿದೆ, ಒಂದು ಹದ್ಮು ಇರಲಿಲ್ಲ, ಒಂದು ಫನ್ನಾಗಿ ನಾನು ತೊಗೊಂಡೋಗಿದ್ದೆ. ಬಟ್ ಗಿಲ್ಲಿ ಜೊತೆ ಹೆಂಗಾಗ್ತಿತ್ತು ಅಂದರೆ ನಂಗೆ ಒಂದು ಮ್ಯೂಚುವಲ್ ರೆಸ್ಪೆಕ್ಟ್ ಇತ್ತು ಗಿಲ್ಲಿಗೆ. ನಾನು ಅವನಿಗೆ ಒಳ್ಳೆ ರೀತಿಲಿ ಅರ್ಥ ಮಾಡ್ಸೋಕ್ಕೆ ಸುಮಾರು ಸತಿ ಟ್ರೈ ಮಾಡಿದೆ. ಒಂದು ಆರ್ಗ್ಯುಮೆಂಟ್ ಆದಾಗಲೂ, ಒಂದು ನಾಮಿನೇಷನ್ಸ್ ಟೈಮಲ್ಲಿ ಅವ್ನು ಬಂದು ಚಾಕು ಎಲ್ಲ ಚುಚ್ಚಿಬಿಟ್ಟು ತುಂಬ ರೇಗಿಸ್ಬಿಡ್ತಾನೆ. ಅಣ್ಣ ನೀನು ಟೀ ಸಪ್ಲೈ ಮಾಡ್ತೀಯಾ, ಕಾಫಿ ಸಪ್ಲೈ ಮಾಡ್ತೀಯಾ, ಹಂಗೆಲ್ಲ ಹೇಳ್ತಾನೆ. ನಾ ಅಲ್ಲಿ ಹೇಳ್ತೀನಿ ಗಿಲ್ಲಿ ಅಂತ. ಅದು ಮುಗಿದ ಮೇಲೂ ನಾನು ಗಿಲ್ಲಿನ ಕರ್ಕೊಂಡು ಹೋಗ್ಬಿಟ್ಟು ನಾನು ಗಿಲ್ಲಿಗೆ ಹೇಳ್ತೀನಿ, ಗಿಲ್ಲಿ ಸಿ ಇದು ಲೈಕ್ ಒಂದು ಹುಡುಗಿ ವಿಷಯ ನಾವು ಮಾತಾಡ್ತಿರೋದು, ಇದನ್ನ ನಾವು ತಮಾಷೆ ಮಾಡ್ಕೊಂಡು ಮಾತಾಡೋಕೆ ಆಗಲ್ಲ ಬ್ರೋ. ಹಿಂಗೆಲ್ಲ ಇದ್ದಾಗ ಅವ್ನಿಗೆ ಅರ್ಥ ಆಗುತ್ತೆ. ಅವ್ನು ಕೈ ಕೊಟ್ಬಿಟ್ಟು ಆಯ್ತಣ್ಣ ತಪ್ಪಾಯ್ತು ಕಣಣ್ಣ ಅಂದ್ಬಿಟ್ಟು ಕೈ ಕೊಡ್ತಾನೆ. ಸೊ ಗಿಲ್ಲಿದು ನನ್ನ ಬಾಂಡಿಂಗ್ ಹಂಗಿತ್ತು. ನಾನು ಸಮಾಧಾನವಾಗಿ ಗಿಲ್ಲಿಗೆ ಅರ್ಥ ಆ ಕೆಪಾಸಿಟಿ ಇತ್ತು. ಬಟ್ ರಿಷನ್ ಜೊತೆ ಹಂಗೆಲ್ಲ ಆಗಲ್ಲ. ರಿಷನ್ಗೆ ಹೆಂಗೆ ಕೊಡಬೇಕಿತ್ತು ಹಂಗೇ ಕೊಡಬೇಕಿತ್ತು. ಈಗ ಹೋಗ್ಬಿಟ್ಟು ನಾನು ರಿಷಾ ಹಿಂಗೆ ಮಾಡ್ಬಿಡಾನೆ, ನಾಳೆ ಬೆಳಿಗ್ಗೆ ಪುನಃ ಹಂಗೆ ಮಾಡ್ತಾರೆ. ಬಟ್ ಗಿಲ್ಲಿ ಹಂಗಲ್ಲ, ತುಂಬ ಅರ್ಥ ಮಾಡ್ಕೋತಾನೆ. ತಮಾಷೆ ಅಂತ ಬಂದಾಗ ಸಿ ಐ ವುಡ್ ಸೇ ನಾನು ಕೌಂಟರ್ ಕೊಡ್ಬೋದು, ನಾ ಮಾತಾಡ್ಬೋದು. ಗಿಲ್ಲಿ ಅಷ್ಟಾಗಲ್ಲ ಆಯಿತಾ? ಬಿಕಾಸ್ ಈಸ್ ಅ ಕಮಿಡಿಯನ್ ಆ್ಯಂಡ್ ನಾನು ನೋಡ್ತೀನಲ್ಲ ಅವ್ನ ಪೊಟೆನ್ಷಿಯಲ್ ಈಸ್ ಆ ಫೀಲ್ಡಲ್ಲೇ ಇರೋದ್ರಿಂದ. ಸೊ ಅವ್ನ ಪೊಟೆನ್ಷಿಯಲ್ ಅಲ್ಲಿದೆ. ಈಗ ಅಶ್ವಿನಿ ವರ್ಸಸ್ ಗಿಲ್ಲಿ ಅನ್ನೋ ಥರ ಆಗ್ಬಿಟ್ಟಿದೆ. ಸೊ ಗಿಲ್ಲಿಗೆ ಕೌಂಟರ್ ಕೊಡೋದಕ್ಕಾಗಿರ್ಬೋದು ಅಶ್ವಿನಿ ಅವರಿಂದ ಮಾತ್ರನೇ ಸಾಧ್ಯ. ಈವನ್ ಅಶ್ವಿನಿ ಅವ್ರನ್ನ ಏನೇ ವಿಲನ್ನಾಗಿ ಪೋರ್ಟ್ರೇ ಮಾಡೋದಕ್ಕೆ ಅದಕ್ಕೆ ಗಿಲ್ಲಿಯಿಂದ ಮಾತ್ರನೇ ಸಾಧ್ಯ ಅನ್ನೋ ಥರ ಆಗಿದೆ. ಇವತ್ತು ಕೂಡ ಎಪಿಸೋಡು ಪ್ರೋಮೋ ನೋಡಿಲ್ವೋ ಗೊತ್ತಿಲ್ಲ. ಸೊ ಎಲ್ಲರೂ ಕ್ಯಾಪ್ಟನಲ್ಲಿ ಮಾತಾಡ್ಕೊಳ್ತಾರಲ್ವ, ಗಿಲ್ಲಿ ಇದ್ದಾಗ ಕ್ಯಾಪ್ಟನ್ ಬಂದಾಗ ಕೆಲಸ ಮಾಡಬಾರ್ದು ಅಂತ ಹೇಳ್ಬಿಟ್ಟು. ಇವಾಗ ಅಶ್ವಿನಿ ಅವ್ರು ಕೆಲಸ ಮಾಡ್ತಿಲ್ಲ, ಗಿಲ್ಲಿ ಅವರು ಅವ್ರಿಗೆ ಟಾರ್ಚರ್ ಕೊಡ್ತಿದ್ದಾರೆ, ಮಲಗಿದ್ದಾಗ್ಲೂ ತಟ್ಟೆ ತೊಗೊಂಡೋಗಿ ಹೊಡಿತಿದ್ದಾರೆ. ಸೊ ಆ ಥರ ಗಿಲ್ಲಿ ವರ್ಸಸ್ ಅಶ್ವಿನಿ ಅನ್ನೋ ಥರ ಆಗಿದೆ. ಸೊ ಏನು ಹೇಳ್ತೀರಿ ಇದ್ರ ಬಗ್ಗೆ? ಯಾಕೆ ಅವರಿಬ್ರು ಟಾಮ್ ಅಂಡ್ ಜೆರ್ರಿ ಥರ ಜಗಳ ಆಡ್ತಾನೆ ಇರ್ತಾರೆ? ಎಲ್ಲೋ ಒಂದು ಕಡೆ ಅಶ್ವಿನಿ ಅವ್ರು ಮಾಡ್ತಿರೋದು ಸರಿ ಅಂತ ಅನ್ಸುತ್ತೆ. ಯಾಕಂದರೆ ಗಿಲ್ಲಿ ಯಾರು ಕ್ಯಾಪ್ಟನ್ಸಿ ಇದ್ದಾಗಲೂ ಕೆಲಸ ಮಾಡಿಲ್ಲ. ಕಮೆಂಟ್ಸಲ್ಲಿ ಬರೀ ಅದೇ ಇದೆ ಜನರದ್ದು, ನೀನು ಕ್ಯಾಪ್ಟನ್ಸಿ ಬೇರೆಯವ್ರದ್ದು ಇದ್ದಾಗ ನೀನು ಕೆಲಸ ಮಾಡಿದ್ಯಾ, ಅದಕ್ಕೆ ಈಗ ಅವ್ರು ಮಾಡ್ತಿಲ್ಲ ಅಂತ ಹೇಳ್ಬಿಟ್ಟು. ಈಗ ಗಿಲ್ಲಿ ಕ್ಯಾಪ್ಟನ್ ಆಗಿಲ್ಲದೆ ಇರುವಾಗ ಅವನು ಕೆಲಸ ಮಾಡ್ತಿರ್ಲಿಲ್ಲ. ನಮ್ಗೆ ಗೊತ್ತು ಗಿಲ್ಲಿ ಹೆಂಗೆ ಮನೇಲಿ ಇರ್ತಿದ್ದ ಅಂತ ವಿಲ್ ಸೀನ್. ಬಟ್ ಈಗ ಗಿಲ್ಲಿ ಕ್ಯಾಪ್ಟನ್ ಆದಮೇಲೆ ಅವ್ನ ರೆಸ್ಪಾನ್ಸಿಬಿಲಿಟಿ ಅವ್ನು ನಿರ್ವಹಿಸಲೇಬೇಕಲ್ವ, ಅವ್ನು ಮಾಡಲೇಬೇಕಾಗತ್ತೆ. ಈಗ ನಾನು ಕೆಲಸ ಮಾಡ್ತಿರ್ಲಿಲ್ಲ ಅಂತ ನೀವು ಕೆಲಸ ಮಾಡಬೇಡಿ ಅನ್ನೋದು ತಪ್ಪು. ಮನೆಯವರು ಕೂಡ ಈಗ ನೀನು ಕೆಲಸ ಮಾಡಿರಲಿಲ್ಲ ಮುಂಚೆ, ಅದಕ್ಕೆ ನಾನು ಕೆಲಸ ಮಾಡಲ್ಲ ಅಂದರೆ ಅದು ಕ್ಯಾಪ್ಟನ್ಸಿ, ಒಂದು ಕ್ಯಾಪ್ಟನ್ ಅನ್ನೋ ಪೊಸಿಷನ್ಗೆ ವ್ಯಾಲ್ಯೂ ಕೊಡ್ತಿಲ್ಲ ಅಂತ ಆಗುತ್ತೆ. ಬಿಕಾಸ್ ಆ ಮಿಸ್ಟೇಕ್ ನಾನು ಮಾಡಿದ್ದೀನಿ. ಕ್ಯಾಪ್ಟನ್ ಪೊಸಿಷನ್ಗೆ ವ್ಯಾಲ್ಯೂ ಕೊಡೋದೇ ಏನೋ ಮಾಡಿ ಅದು ಇನ್ನೊಂದು ಥರ ಆಗಿದ್ದು ನಂಗೆ ಅರ್ಥ ಆಗಿತ್ತು. ಬಟ್ ಈಗ ಅಶ್ವಿನಿ ಗೌಡ ಗಿಲ್ಲಿ ಅಂತ ಬಂದರೆ ಅವ್ರದ್ದು ಬಾಂಡಿಂಗ್ ಹೆಂಗಿದೆ ಮನೇಲಿ ಅಂತಂದರೆ, ಈಗ ಕಿರ್ಚಾಡೋದು ಟೈಮಲ್ಲೆಲ್ಲ ಕಿರ್ಚಾಡ್ತಿದ್ರು. ಬಟ್ ಗಿಲ್ಲಿ ಬಗ್ಗೆ ತುಂಬ ಕೇರ್ ಮಾಡ್ತಾರೆ ಅಶ್ವಿನಿ ಮ್ಯಾಮ್. ಈಗ ಗಿಲ್ಲಿ ಒಂದು ಊಟ ಮಾಡಿಲ್ಲ ಅಂದರು ಕರೆದ್ಬಿಟ್ಟು ಗಿಲ್ಲಿ ಇತ್ತಿನೋ ಗಿಲ್ಲಿ ಹತ್ತಿನೋ ಅಂತ ಹೇಳೋದು ಅಶ್ವಿನಿ ಮ್ಯಾಮ್. ಅವ್ರದ್ದು ಹೆಂಗೆ ಆಗ್ಬಿಟ್ಟಿದೆ ಅಂದರೆ, ಈಗ ಗಿಲ್ಲಿ ಏನಾದ್ರು ತುಂಬ ಟಾಂಟ್ ಮಾಡಿಬಿಟ್ಟ ಅಂತಂದರೆ ಅಶ್ವಿನಿ ಮ್ಯಾಮ್ ರೈಸ್ ಆಗ್ಬಿಡ್ತಾರೆ. ಅದರ್ ದನ್ ದ್ಯಾಟ್ ಶಿ ಈಸ್ ಅ ವೆರಿ ನೈಸ್ ಪರ್ಸನ್ ಎಲ್ಲ ಇದೆ. ಬಟ್ ಅವ್ರದ್ದು ಕಾಂಬಿನೇಷನ್ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಯಾವಾಗ ಚೆನ್ನಾಗಿರ್ತಾರೆ, ಯಾವಾಗ ಇದಾಗ್ತಾರೆ, ಯಾವಾಗ ಚೆನ್ನಾಗಿಲ್ಲ ಅಂತಲೂ ನಮ್ಗೆ ಗೊತ್ತೇ ಇರಲ್ಲ.
ಬಿಕಾಸ್ ಒಂದು ಮೂಮೆಂಟಲ್ಲಿ ಅವ್ರು ಗಿಲ್ಲಿ ಬಾರೋ ಗಿಲ್ಲಿ ಹೋಗೋ ಅಂತ ಮಾತಾಡಿರ್ತಾರೆ, ನೆಕ್ಸ್ಟ್ ಮೂಮೆಂಟಲ್ಲಿ ಗಿಲ್ಲಿ ಅಂದರೆ ಕೋಪ ಮಾಡ್ಕೊಂಡು ಮುಖ ಎಲ್ಲೋ ತಿರುಗಿಸ್ಕೊಂಡಿರ್ತಾರೆ. ಸೊ ಆ ರೀತಿ ಹಂಗೇ ಕಂಟಿನ್ಯೂ ಆಗಿ ಬಂದಿದೆ, ಅದು ಹಂಗೇ ಬೆಳ್ಕೊಂಡು ಬಂದು ಈ ಪಾಯಿಂಟ್ವರೆಗೂ ರೀಚ್ ಆಗಿಬಿಟ್ಟಿದೆ. ಈಗ ಹೆಂಗೆ ಅಂದರೆ ಗಿಲ್ಲಿ ಅಂದರೆ ಅವ್ನು ಎಲ್ರಿಗೂ ಕಾಲು ಎಳಿತಾನೆ ಅಂತಲೇ ಆಗುತ್ತೆ. ಅಶ್ವಿನಿ ಗೌಡ ಅಂತ ಬಂದರೆ ಅಗ್ರೆಸಿವ್, ತುಂಬ ಇವರು ಕೋಪ ಮಾಡ್ಕೋತಾರೆ, ಎಲ್ರ ಮೇಲೂ ಬೈತಾರೆ, ಆ ಥರ ಇಮೇಜ್ ಕ್ರಿಯೇಟ್ ಆಗಿಬಿಟ್ಟಿದೆ. ಬಟ್ ಅದರ್ ದನ್ ದ್ಯಾಟ್ ನೋಡಿದ್ರೆ ಇಬ್ಬರಲ್ಲೂ ಒಂದು ಮೆಚ್ಯೂರ್ ವೇ ಆಫ್ ಥಿಂಕಿಂಗ್ ಇಬ್ಬರಲ್ಲೂ ಇದೆ. ಈ ಬೋತ್ ಆಫ್ ದಮ್ ಇಬ್ರಿಗೂ ಗೊತ್ತು ಏನು ಸರಿ ಏನು ತಪ್ಪು ಅಂತ. ಬಟ್ ಒಂದು ಪಾಯಿಂಟಲ್ಲಿ ಹೆಂಗೆ ಆಗ್ಬಿಡೋದು ಅಂದರೆ ನಾನು ಈ ಥರನೇ ಇರೋದು ಅಂತ ಬಂದ್ಬಿಡತ್ತೆ ಇಬ್ರಿಗೂ. ಅದು ಬಿಟ್ಟು ಇಬ್ರು ಕೂತು ಮಾತಾಡಿದ್ರೆ ದಟ್ ವೆರಿ ನೈಸ್ ಟು ಈಚ್ ಅದರ್. ಲಾಸ್ಟ್ ವೀಕ್ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ನೀವು ಫೈನಲ್ಗೆ ಬಂದಿರ್ತಾರೆ, ನೀವು ಮತ್ತು ಕಾವ್ಯ. ಸೊ ಕಾವ್ಯ ಅವ್ರಿಗೆ ವೋಟಿಂಗ್ ಕೊಡ್ತಾರೆ ಮನೆಯಲ್ಲಿ, ಅವರು ವಿನ್ನರ್ ಆಗ್ತಾರೆ, ಕ್ಯಾಪ್ಟನ್ ಆಗ್ತಾರೆ. ಸೊ ಎಲ್ಲರೂ ಹೇಳ್ತಿರೋದು ಏನು ಅಂತಂದರೆ ಬಿಗ್ ಬಾಸ್ ಅವ್ರನ್ನ ಮನೆಯಿಂದ ಆಚೆ ಕಳಿಸೋದಕ್ಕೋಸ್ಕರನೇ ಸೂರಜ್ ಅವ್ರಿಗೆ ಈ ಥರ ಕಾವ್ಯ ಅವ್ರಿಗೆ ವೋಟಿಂಗ್ ಕೊಟ್ಟಿದ್ದು, ಮನೆ ಒಳಗಡೆ ಇರೋರೇ ವೋಟ್ ಮಾಡ್ಬೋದು ಅಂತ. ಯಾಕಂದರೆ ಗೊತ್ತಿತ್ತು ಕಾವ್ಯ ಅವ್ರಿಗೆ ಜಾಸ್ತಿ ವೋಟ್ ಬೀಳುತ್ತೆ, ಸೊ ಹಾಗಾಗಿ ಅವರೇ ಕ್ಯಾಪ್ಟನ್ ಆಗ್ತಾರೆ, ಸೂರಜ್ ಅವ್ರನ್ನ ಮನೆಯಿಂದ ಎವಿಕ್ಷನ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್? ದಟ್ ಈಸ್ ಒಂದು ಅನ್ಫಾರ್ಚುನೇಟ್ ಸಿಚುವೇಶನ್ ಮ್ಯಾಮ್. ಬಿಕಾಸ್ ಮುಂಚೆನೂ ರಘು ಸರ್ ಧನುದಾದಾಗಲೂ ವೋಟಿಂಗ್ ಬರುತ್ತೆ, ಆ ಥರ ವೋಟಿಂಗ್ ಲೈಕ್ ಈಗ ಮಾಳು ಕ್ಯಾಪ್ಟನ್ ಆದಾಗಲೂ ಜನದ ಕೈಯಲ್ಲಿರುತ್ತೆ. ಸೊ ಲೈಕ್ ಅದೊಂದು ಕಾನ್ಸೆಪ್ಟ್ ಇರುತ್ತೆ ಅಷ್ಟೇ, ಇದು ನನ್ನ ಆಚೆ ಹಾಕೋಕ್ಕೇ ಇದು ಮಾಡ್ತಿದ್ದಾರೆ ಅಂತ ಐ ವುಡಂಟ್ ಸೇ ದ್ಯಾಟ್. ಆ್ಯಂಡ್ ಆಲ್ಸೋ ಮನೆಯವರೆಲ್ಲ ಹೆಂಗೆ ಅಂದರೆ ನನಗೆ ಸ್ವಲ್ಪ ಶಾಕ್ ಆಯಿತು. ಈಗ ರಘು ಸರ್ ಆಗಲಿ ನಂಗೆ ಸ್ವಲ್ಪ ಹೋಪ್ಸ್ ಇತ್ತು, ರಘು ಸರ್ ನನಗೆ ವೋಟ್ ಮಾಡಿರ್ತಾರೆ ಅಂತ. ಬಟ್ ಇಟ್ ವಾಸ್ ಎಕ್ಸ್ಪೆಕ್ಟೆಡ್, ನನಗೆ ಮೇಜರಾಗಿ ಇಬ್ಬರು ಕೊಟ್ಟಿರ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಇವ್ರು ಎಲ್ಲರೂ ಕಾವ್ಯಂಗೆ ಕೊಟ್ಟಿರ್ತಾರೆ, ದಟ್ ವಾಸ್ ಕ್ವೈಟ್ ಸರ್ಪ್ರೈಸಿಂಗ್. ಎಲ್ಲೋ ಒಂದು ಕಡೆ ಸೀಕ್ರೆಟ್ ರೂಮ್ಗೆ ರಕ್ಷಿತಾ ಮತ್ತು ಧ್ರುವಂತ್ನ ಬಿಟ್ಟಿದ್ದು ಧ್ರುವಂತ್ಗೆ ಪ್ಲಸ್ ಆಯಿತು, ರಕ್ಷಿತಾಗೆ ಮೈನಸ್ ಆಯಿತು ಅಂತ ಅನಿಸುತ್ತೆ. ಯಾಕಂದರೆ ಇಬ್ಬರು ಸೇಮ್ ಆ್ಯಸ್ ಇಟ್ ಈಸ್ ಸುದೀಪ್ ಸರ್ ವಿಡಿಯೋದಲ್ಲಿ ತೋರಿಸಿದ್ರು ಅವರು ಯಾವ ಥರ ಅಲ್ಲಿ ಜಗಳ ಮಾಡಿಕೊಂಡ್ರು ಅಂತ ಹೇಳ್ಬಿಟ್ಟು. ಸೊ ರಕ್ಷಿತಾಗೆ ಎಲ್ಲೋ ಸಿಂಪತಿ ಕಾರ್ಡ್ ಆಗಿರ್ಬೋದು, ಜೊತೆಗೆ ಸಖತ್ತಾಗಿ ಆಟ ಆಡ್ತಿದ್ದಾರೆ ಅವರು, ಜನಗಳ ಬೆಂಬಲ ಇತ್ತು, ಎಲ್ಲೋ ಅದೊಂದು ಸ್ವಲ್ಪ ಕಮ್ಮಿ ಆಯಿತು ಅಂತ ಅನಿಸುತ್ತೆ ಸೀಕ್ರೆಟ್ ರೂಮ್ ಕಳಿಸಿ. ಅಲ್ಲಿ ನಾನು ರಕ್ಷಿತಂಗೆ ಕೂರಿಸ್ಕೊಂಡು ಅವ್ರು ಬಂದಾಗಲೂ ನಾನು ಅದನ್ನೇ ಹೇಳಿದ್ದು, ಧ್ರುವಂತ್ ಆ್ಯಸ್ ಅ ಪರ್ಸನ್ ಹೇಗೆ ಇದ್ದರು ಅವ್ನ ಡಿಸಿಷನ್ ಅಲ್ಲಿ ಒಳಗಡೆ ತೊಗೊಂಡಿದ್ದು ಫೇರ್ ಆಗಿ ತೊಗೊಂಡಿದ್ದಾನೆ. ಈಗ ಟೀಮ್ಸ್ ಮಾಡುವಾಗ ಈಕ್ವಲ್ ಇರಬೇಕು ಅಂತ ಹೇಳೋದು, ಈಗ ನಾನು ಟೀಮ್ ಮಾಡಬೇಕು ನಾನು ಹಂಗೆ ಯೋಚನೆ ಮಾಡೋದು. ಈಗ ನನ್ನ ಫೇವರ್ ಇವರಿದ್ದಾರೆ, ನನ್ನ ಫೇವ್ರೇಟ್ ಲೈಕ್ ಇವ್ರು ಡಿಸರ್ವಿಂಗ್ ಇರೋ ಕಾರಣದಿಂದ ನಾನು ಇವ್ರನ್ನ ಉಳಿಸ್ಕೋಬೇಕು ಮನೇಲಿ ಅಂತ. ನಾನು ರಕ್ಷಿತಂಗೂ ಅದೇ ಹೇಳ್ತೀನಿ ಸುಮಾರು ಸತಿ, ನೀನಲ್ಲಮ್ಮ ಡಿಸೈಡ್ ಮಾಡಬೇಕಾಗಿರೋದು, ಜನರು ಡಿಸೈಡ್ ಮಾಡಬೇಕು ಯಾರು ಉಳಿಬೇಕು, ಯಾರು ಡಿಸರ್ವಿಂಗ್ ಇದ್ದಾರೆ ಅಂತ. ಈಗ ಫಾರ್ ಎಕ್ಸಾಂಪಲ್ ಒಬ್ಬರು ಒಂದು ವಾರ ಸೇಫ್ ಆಗ್ತಾರೆ ಅಂದರೆ ಅವರು ವೋಟಿಂಗಿಗೆ ಹೋಗಲೇ ಇಲ್ಲ ಅಂದರೆ ದಟ್ಸ್ ದೇರ್ ಗೇಮ್ ಅಲ್ವಾ. ಈಗ ಮನೆಯವರಿಂದನೇ ನಾನು ಬಚಾವಾಗ್ಬಿಟ್ಟು ನಾನು ಇರ್ತೀನಿ ಅಂದರೆ ದಟ್ಸ್ ದೇರ್ ಗೇಮ್. ನಾನು ಇನ್ನೂ ಹೋಗೋದೇ ಇಲ್ಲ ನಾನು ವೋಟಿಂಗಿಗೆ ಅಂದರೆ ನಿನ್ನ ಕೈಯಲ್ಲಿಲ್ಲ ಅದು. ನೀನು ಫೇರ್ ಆಗಿ ಈ ಟೀಮ್ ಈಕ್ವಲ್ ಆಗಿ ಕೊಡ್ತೀಯ ಅಂದರೆ. ಬಟ್ ಅವಳ ಪರ್ಸ್ಪೆಕ್ಟಿವ್ ಇನ್ನೊಂದು ಬಂದು ನನಗೆ ಹೇಳ್ತಾಳೆ, ಲೈಕ್ ಡಿಸರ್ವಿಂಗ್ ಇರೋರು ಹೊಟ್ಟೋಗ್ತಾ ಇದ್ದಾರೆ, ಸೊ ನಂಗೆ ಅವ್ರು ಹೋಗೋದು ಇಷ್ಟ ಇಲ್ಲ, ಯಾರು ಅನ್ಡಿಸರ್ವಿಂಗ್ ಇದ್ದಾರೆ ಫಸ್ಟ್ ಅವ್ರು ಹೋಗಬೇಕು, ಆ ಥರ ನಾನು ಯೋಚನೆ. ಈಗ ಅವಳು ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ, ಬಿಕಾಸ್ ಅವಳು ಶೀ ಈಸ್ ಟೇಕಿಂಗ್ ಆಲ್ ದ ರೆಸ್ಪಾನ್ಸಿಬಿಲಿಟಿ, ನಾನೇ ಕಳಿಸ್ತೀನಿ ಇವ್ರನ್ನೆಲ್ಲ ಅಂತ. ಅವಳು ತಪ್ಪು ಅಂತಲೂ ಹೇಳಲ್ಲ. ಬಟ್ ನನ್ನ ಪ್ರಕಾರ ನೋಡಂಗಿದ್ರೆ ಫೇರ್ ಚಾನ್ಸ್ ಇಬ್ರಿಗೂ ಕೊಡಬೇಕಿತ್ತು. ಬಟ್ ಅದು ನೆಗೆಟಿವ್ ಆಗುತ್ತೆ ಅಂತ ಐ ಡೋಂಟ್ ಥಿಂಕ್ ಸೊ, ಬಿಕಾಸ್ ಅವಳ ಪರ್ಸ್ಪೆಕ್ಟಿವ್ ಎಕ್ಸ್ಪ್ಲೈನ್ ಮಾಡಿದಾಳೆ ಅವಳು, ಸೊ ಅದು ಕೂಡ ಜನ ನೋಡಿರ್ತಾಳೆ. ಸೊ ಧ್ರುವಂತಕ್ಕೆ ಪ್ಲಸ್ ಆಯಿತು ಅಂದರೆ ಆಬ್ವಿಯಸ್ಲಿ 100%, ಬಿಕಾಸ್ ಅವ್ನು ಫೇರ್ ಆಗಿ ಮಾಡ್ದ. ಆ ರಿಂಗ್ ಎಸೆಯುವಾಗಲೂ ಕಣ್ಮುಚ್ಕೊಂಡೆಲ್ಲ ಎಸಿತಿದ್ದ ಅವನು. ಸೊ ಅವನೆಲ್ಲೋ ನ್ಯಾಯ ರೀತಿಲಿ ನಾನು ಹೋಗ್ತೀನಿ ಅಂತ ಹೋದ, ಪ್ರಾಬ್ಲಿ ಅದು ಪ್ಲಸ್ ಆಗಿರ್ಬೋದು. ಇವ್ರಿಗೆ ಮೇ ಬಿ ಸಮ್ ಆಫ್ ದೆಮ್ ಡೋಂಟ್ ಅಗ್ರಿ, ಇವರು ರಕ್ಷಿತಾ ಏನು ಮಾಡಲು ಅಗ್ರಿ ಮಾಡಿಲ್ದೇನೂ ಇರ್ಬೋದು. ಸೊ ಬ್ಯಾಲೆನ್ಸ್ ಇತ್ತು ಅನಿಸುತ್ತೆ ನನಗೆ. ಇನ್ನು ರಕ್ಷಿತಾ ವಿಷಯಕ್ಕೆ ಬರೋದಾದರೆ, ಸೊ ಈಗ ಒಂದಷ್ಟು ಈಗ ಟಾಪ್ 5 ಅದೆಲ್ಲ ಇತ್ತು, ಸೊ ಅದರಲ್ಲಿ ರಕ್ಷಿತಾ ಇರ್ತಾರೆ ಅಂತ ಅಂದರೆ, ಈಗ ಮೊನ್ನೆ ನಾಮಿನೇಷನಲ್ಲಿ ಅವಳು ಇದ್ದಿದ್ದು ನೋಡಿದ್ರೆ ರಕ್ಷಿತಾ ಇರ್ತಾರಾ ಇಲ್ವಾ ಅನ್ನೋದೊಂದು ಡೌಟ್ ಶುರುವಾಗಿದೆ. ನಿಮ್ಮ ಒಪಿನಿಯನ್ ಏನು? ನಂಗೆ ರಕ್ಷಿತಾ ಟಾಪ್ 5 ಇರ್ತಾಳೆ ಮ್ಯಾಮ್. ಡೌಟ್ಸ್ ಇರ್ಬೋದು, ಏನೇ ಇರ್ಬೋದು, ಬಟ್ ಬಿಕಾಸ್ ಸ್ಟಾರ್ಟಿಂಗಿಂದ ನಾನು ನೋಡ್ತಾ ಬಂದಿರೋ ರಕ್ಷಿತಾ, ಈ ಪಾಯಿಂಟ್ವರೆಗೂ ಇರೋ ರಕ್ಷಿತಾ, ಜನಕ್ಕೆಲ್ಲೋ ಅನಿಸಿರ್ಬೋದು ಇವ್ರು ತುಂಬಾ ಮಾತಾಡ್ತಾರೆ, ತುಂಬ ಸ್ವಲ್ಪ ಇರಿಟೇಟಿಂಗ್ ಅನ್ಸ್ತಾರೆ. ನನಗೆಲ್ಲೂ ಇರಿಟೇಟಿಂಗ್ ಅನಿಸಿಲ್ಲ. ಅವಳು ಒಂದ್ಸತಿ ಹೇಳಿದಾಗಲೇ ನಾನು ಡಿಕೋಡ್ ಮಾಡಿಬಿಡ್ತಿದ್ದೆ ಅವಳು ಏನು ಹೇಳಕ್ಕೆ ಟ್ರೈ ಮಾಡ್ತಿದ್ದಾಳೆ ಅಂತ. ಕೆಲವ್ರಿಗೆ ಅರ್ಥ ಆಗ್ತಿರ್ಲಿಲ್ಲ, ಅವಳು ಪದೇ ಹೇಳಿದಾಗಲೇ ಅರ್ಥ ಆಗ್ತಿತ್ತು. ಬಟ್ ನನಗೆಲ್ಲೂ ಇರಿಟೇಟಿಂಗ್ ಅನಿಸಿಲ್ಲ. ಜನಕ್ಕೆ ಹೇಗೆ ಹೋಗಿದೆ ಅಂತಲೂ ಗೊತ್ತಿಲ್ಲ. ಬಟ್ ಶಿ ಡಿಸರ್ವ್ಸ್ ಟು ಬಿ ಇನ್ ಟಾಪ್ 5 ಬಿಕಾಸ್ ದ ವೇ ಶಿ ಈಸ್ ಫ್ರಮ್ ಡೇ 1, ಇಟ್ಸ್ ನೈಸ್. ಗಿಲ್ಲಿ ಜೊತೆ ಕಾವ್ಯ ಇರೋದನ್ನ ನೋಡಿ ರಕ್ಷಿತಾ ಸಹಿಸೋದಿಲ್ಲ. ಸೊ ಎಲ್ಲೋ ಒಂದು ಕಡೆ ರಕ್ಷಿತಾ ಗಿಲ್ಲಿನ ಇಷ್ಟಪಡ್ತಿದ್ದಾರೆ ಅಂತ ಅನ್ಸುತ್ತೆ. ಯಾಕಂದರೆ ನಿಮ್ಮನ್ನೆಲ್ಲ ಅಣ್ಣ ಅಂತಾರೆ ರಕ್ಷಿತಾ, ಗಿಲ್ಲಿನ ಮಾತ್ರ ಅಣ್ಣ ಅನ್ನಲ್ಲ. ಇದ್ರ ಬಗ್ಗೆನೂ ತುಂಬ ಪ್ರಶ್ನೆಗಳಾಗಿದೆ ಬಿಗ್ ಬಾಸ್ ಮನೆಯಲ್ಲಿ. ಅವರು ಹೇಳ್ತಾರೆ ನನಗೆ ಗಿಲ್ಲಿ ಥರನೇ ಹುಡುಗ ಬೇಕು, ಆದರೆ ಗಿಲ್ಲಿ ಬೇಡ ಅಂತ ಹೇಳ್ಬಿಟ್ಟು. ಸೊ ಎಲ್ಲೋ ಒಂದು ಕಡೆ ನೋಡ್ತಿದ್ರೆ ಗಿಲ್ಲಿ ಇಷ್ಟ ಆಗಿದ್ದಾರೆ ರಕ್ಷಿತಾಗೆ ಅಂತ ಅನ್ಸುತ್ತೆ. ನಿಮ್ಮ ಒಪಿನಿಯನ್?
ನನಗೆ ಪರ್ಸ್ನಲ್ ಒಪಿನಿಯನ್ ಇದ್ರ ಬಗ್ಗೆ ಏನೂ ಇಲ್ಲ ಮ್ಯಾಮ್. ಬಿಕಾಸ್ ನಾನು ನೋಡಿರೋ ರಕ್ಷಿತಾ, ಜನ ನೋಡಿರೋ ರಕ್ಷಿತಾ, ನಾನು ಆ ಪಾಯಿಂಟಲ್ಲಿ ಇದ್ದೆ. ಅಣ್ಣ ಇವರು ಸೂರಜ್ ಅಣ್ಣ, ಮಾಳು ಅಣ್ಣ, ರಘು ಅಣ್ಣ ಗಿಲ್ಲಿ ಫ್ರೆಂಡ್ ಅಂತ ಹೇಳ್ತಾರೆ, ತಪ್ಪೇನಿಲ್ಲ ಮ್ಯಾಮ್. ಬಟ್ ಅದನ್ನ ಇಷ್ಟಪಡ್ತಿದ್ದಾಳೆ ಅಂತ ಹೇಳದ್ ಬಟ್ ಗಿಲ್ಲಿ ಹೇಗಿದ್ದಾರೆ ಅದನ್ನ ಅವರು ತುಂಬಾ ಆಕ್ಸೆಪ್ಟ್ ಮಾಡ್ತಾರೆ, ಇಷ್ಟಪಡ್ತಾರೆ. ಅಂದ್ರೆ ಗಿಲ್ಲಿ ತರ ಈ ಹುಡುಗ ಬೇಕು ಅನ್ನೋದ್ರಲ್ಲಿ ಏನು ತಪ್ಪಿಲ್ಲ. ನಾನು ಹೇಳ್ತಾ ಇರೋದು ಎಲ್ಲೋ ಒಂದ್ ಕಡೆ ಗಿಲ್ಲಿ ಲೈಕ್ ಆಗಿದ್ದಾರೆ ರಕ್ಷಿತಾಗೆ ಅಂತ. ಇಲ್ಲ ಮ್ಯಾಮ್, ನಾನು ನೋಡ್ತಿರಂಗೆ ರಕ್ಷಿತಾ ಆ ಥರ ಯಾರನ್ನೂ ನೋಡ್ತಿಲ್ಲ ಮನೆಯಲ್ಲಿ, ಇಷ್ಟಪಡ್ತಿರೋ ಥರ ಯಾರನ್ನೂ ನೋಡ್ತಿಲ್ಲ. ಆ್ಯಂಡ್ ಆಲ್ಸೋ ರಕ್ಷಿತಾ ಹೇಗಂದ್ರೆ ಈಗ ನನ್ನ ಅಣ್ಣನ ಸ್ಥಾನದಲ್ಲಿ ಇಟ್ಟಿದ್ದಾಳೆ ಅಂದರೆ ಆ್ಯಸ್ ಅ ಫ್ರೆಂಡ್ ಗಿಲ್ಲಿ ಜೊತೆ ಇದ್ದಾಳೆ ಅಂತ ಆಗುತ್ತೆ ಅಷ್ಟೇ. ಬಟ್ ಗಿಲ್ಲಿನ ಇಷ್ಟಪಡ್ತಿದ್ದಾಳೆ ಅಂತ ನಾನು ಐ ನೆವರ್ ಫೆಲ್ಟ್ ಲೈಕ್ ದ್ಯಾಟ್. ನಿಮ್ಮ ಪ್ರಕಾರ ಈಗ ಟಾಪ್ 5 ಅಲ್ಲಿ ಯಾರಿರ್ತಾರೆ, ಟಾಪ್ ಅಂದರೆ ವಿನ್ನರ್ ಯಾರು ಆಗ್ತಾರೆ ಅಂತ, ಜೊತೆಗೆ ನಿಮಗೆ ಯಾರು ಆಗಬೇಕು ಅಂತ? ಓಕೆ, ಫಸ್ಟ್ ಟಾಪ್ 5 ಹೇಳ್ಬಿಡ್ತೀನಿ. ಗಿಲ್ಲಿ, ಅಶ್ವಿನಿ ಮ್ಯಾಮ್, ರಾಶಿಕಾ, ರಘು ಸರ್, ರಕ್ಷಿತಾ. ಯಾರು ಗೆಲ್ತಾರೆ 100% ಗಿಲ್ಲಿ. ಯಾರು ಗೆಲ್ಲಬೇಕು 2 ಹೆಸರಿದೆ, ಅಶ್ವಿನಿ ಮ್ಯಾಮ್ ಅವ್ರ ರಾಶಿಕಾ. ಓಕೆ, ರಘು ಸರ್ ಎಲ್ಲೋ ತುಂಬಾ ಸೈಲೆಂಟ್ ಆದ್ರು ಅಂತ ಅನ್ಸುತ್ತಾ ಇತ್ತೀಚೆಗೆ? ರಘು ಸರ್ ಹೆಂಗೆ ಅಂದರೆ ವೀಕೆಂಡಲ್ಲಿ ಒಂದು ಏನೋ ಲೈಕ್ ಸುದೀಪ್ ಸರ್ ಒಂದು ಹಿಂಟ್ ಕೊಡ್ತಾರೆ, ಆ ಹಿಂಟ್ ಕೊಟ್ಟಿದ್ನೇ ಇವ್ರು ಫುಲ್ ಡಿಕೋಡ್ ಮಾಡಿ ಮನೆಯವ್ರು ಎಲ್ರ ಜೊತೆ ಡಿಸ್ಕಷನ್ ಮಾಡಕ್ಕೆ ಶುರು ಮಾಡಿಬಿಡ್ತಾರೆ. ಹೆಂಗೆ ಅಂದರೆ ಈಗ ಎಲ್ರೂ ಸಜೆಷನ್ ಕೇಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ನಾನು ಎಲ್ಲಿ ಏನು ಇಂಪ್ರೂವ್ ಮಾಡ್ಕೋಬೇಕು ಅದು ಯೋಚನೆ ಮಾಡ್ತಾನೆ ಸೈಲೆಂಟ್ ಆಗಿಬಿಡ್ತಾರೆ. ಈಗ ಯಾರು ಸುದೀಪ್ ಸರ್ ಹೇಳೋದು ಬೇಡ, ಒಬ್ರು ಬಂದ್ಬಿಟ್ಟು ಸರ್ ಯಾಕೋ ನೀವು ಈ ವಾರ ಮಾತಾಡ್ತಿಲ್ಲ, ವಾರ ಬೇಡ ಇವತ್ತು ಬೆಳಿಗ್ಗೆಯಿಂದ ಮಾತಾಡ್ತಿಲ್ಲ ಅಂದರು, ನಾಳೆ 2 ದಿನ ಅವ್ರು ಸೈಲೆಂಟ್ ಆಗಿ ಹೋಗ್ತಿದ್ರು. ನಾನು ಅವ್ರು ಸುಮಾರು ಸತಿ ನಾನು ನೈಟ್ ಟೈಮಲ್ಲೆಲ್ಲ ಸಜೆಸ್ಟ್ ಮಾಡ್ತೀನಿ, ಸರ್ ನಿಮ್ಮ ಆಟ ನೀವೇ ಚೇಂಜ್ ಮಾಡ್ಕೊಳ್ಳಿ, ಇದನ್ನ ಡಿಸ್ಕಸ್ ಮಾಡಬೇಡಿ. ಡಿಸ್ಕಸ್ ಮಾಡಿದಾಗಲೇ ನಿಮ್ಗೆ ಒಪಿನಿಯನ್ಸ್ ಜಾಸ್ತಿ ಬರೋದು. ನಿಮ್ಗೆ ಏನಾದ್ರು ಚೇಂಜಸ್ ಮಾಡ್ಕೋಬೇಕು ಅನ್ಸುತ್ತಾ, ನೀವಾಗೇ ಮಾಡಿ. ಡಿಸ್ಕಸ್ ಮಾಡಿದಾಗ ದಟ್ ಮೈಟ್ ಬಿ ಎ ರೀಸನ್ ಫಾರ್ ದೆಮ್ ಟು ನಾಮಿನೇಟ್ ಯು ಅಗೇನ್. ನೆಕ್ಸ್ಟ್ ನಾಮಿನೇಷನಲ್ಲಿ ಬಂದ್ಬಿಟ್ಟು ಇವ್ರು ಬಂದ್ಬಿಟ್ಟು ನನ್ನೇ ಕೇಳಿದ್ರು, ಇದನ್ನ ಶೇರ್ ಮಾಡಿಕೊಂಡ್ರು. ಬಿಕಾಸ್ ಅದಾಗಿದೆ ಅವ್ರ ಕೇಸಲ್ಲಿ. ಮತ್ತು ತುಂಬ ಕನ್ಫ್ಯೂಸ್ಡ್ ಸ್ಟೇಟ್ಗೆ ರಘು ಸರ್ ಅವಾಗವಾಗ ಹೋಗ್ತಾರೆ. ಅದು ತುಂಬ ಎವಿಡೆಂಟಾಗಿ ಕಾಣುತ್ತೆ. ಬಿಕಾಸ್ ಸೈಲೆಂಟ್ ಆಗಿಬಿಡೋದು, ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಂಡ್ಬಿಡೋದು, ಒಂದೇನೋ ಹೇಳ್ಬಿಟ್ಟು ಏನೂ ಇಂಟ್ರೆಸ್ಟ್ ಇಲ್ಲ ನಂಗೆ ಅದರಲ್ಲಿ ಅಂತ ತೋರಿಸ್ಕೊಳ್ಳೋದು. ಈವನ್ ಇಫ್ ಯು ಆರ್ ನಾಟ್ ಇಂಟ್ರೆಸ್ಟೆಡ್. ಬಟ್ ಮನೇಲಿ ಹೆಂಗೆ ಅಂದರೆ ಜನರ ಮುಂದೆ ವೀಕ್ನೆಸ್ನ ತೋರಿಸ್ಬಾರ್ದು ಮ್ಯಾಮ್. ನಮಗೂ ಲೋ ಪಾಯಿಂಟ್ಸ್ ಇರುತ್ತೆ ಎಲ್ಲ ಆದಾಗ ವಿ ಶುಡ್ ನೋ ಹೌ ಟು ಟ್ಯಾಕಲ್ ಇಟ್ ಅವ್ರ ಜೊತೆ ಶೇರ್ ಮಾಡೋಕ್ಕಿಂತ. ಬಟ್ ರಘು ಸರ್ಗೆ ಅದು ಎಲ್ಲೋ ವರ್ಕ್ ಆಗ್ತಿರ್ಲಿಲ್ಲ, ಗೊತ್ತಿರಲಿಲ್ಲ ಅವ್ರಿಗೆ ಹೆಂಗೆ ಡೀಲ್ ಮಾಡಬೇಕು ಅಂತ. ಬಟ್ ಪ್ರಾಬ್ಲಮ್ ಆಯಿತು ಅವ್ರಿಗೆ ಸ್ವಲ್ಪ ಅದ್ರ ಬಗ್ಗೆ. ಫ್ಯಾಮಿಲಿ ಬಂದಾಗ ನಿಮ್ದೊಂದಷ್ಟು ಜರ್ನಿನ ಹೇಳ್ಕೊಳ್ತೀರಾ. ಅಂದರೆ ನಿಮ್ಮ ತಂದೆ ಮತ್ತು ಅಕ್ಕನಿಗೆ ಸಪೋರ್ಟ್ ಇರಲಿಲ್ಲ, ಸೊ ಹೇಗೆ ನಾನು ಸಪೋರ್ಟಿಗೆ ನಿಂತ್ಕೊಂಡೆ ಅಂತ ಹೇಳ್ಬಿಟ್ಟು, ಸ್ಪೆಷಲಿ ನಿಮ್ಮ ಕ್ಯಾಟರಿಂಗ್ ಮಾಡ್ತಿರ್ಬೇಕಿದ್ರೆ ನೀವು ಬಾಳೆ ಎಲೆ ಎತ್ತಿದ್ದಾಗಿರ್ಬೋದು, ಅಂದರೆ ಅವರು ತಿಂದು ಉಂಡು ಎಲೆ ಎತ್ತಿದೆ ಅಂತ ಎಲ್ಲ ಹೇಳ್ಕೊಳ್ತೀರಾ. ಅದೆಲ್ಲೋ ತುಂಬ ಜನಕ್ಕೆ ಕನೆಕ್ಟ್ ಆಗುತ್ತೆ. ಅಫ್ಕೋರ್ಸ್ ಅಲ್ವಾ, ಪ್ರತಿಯೊಬ್ಬ ಹುಡುಗನು ಯಾರೇ ಮನೇಲಿ ಯಾರೇ ಇಲ್ಲ ಅಂದಾಗ, ತಾಯಿ ಆಗಿರ್ಬೋದು ತಂದೆ ಆಗಿರ್ಬೋದು, ಯಾರಾದರೂ ಇಲ್ಲ ಅಂತ ಅಂದಾಗ ಯಾವ ಥರ ಮನೆಯ ಜವಾಬ್ದಾರಿಗಳನ್ನ ನಿಭಾಯಿಸಬೇಕು ಅಂತ ಹೇಳ್ಬಿಟ್ಟು ತುಂಬ ಇಷ್ಟ ಆಗ್ತೀರಾ. ಬಡತನದಿಂದ ಬಂದು ಹುಡುಗ ಇವತ್ತು ಇಷ್ಟು ರೇಂಜ್ಗೆ ಬೆಳೆದಿದ್ದಾರೆ ಅಂತಂದರೆ ತುಂಬ ಖುಷಿ ಆಗ್ತಿದೆ ಅನ್ನೋ ಒಂದಷ್ಟು ಕಮೆಂಟ್ಸ್ಗಳನ್ನ ನಾನು ನೋಡಿದೆ. ಸೊ ಅದ್ರ ಬಗ್ಗೆ ಹೇಳೋದಾದರೆ ಸೂರಜ್ ಏನು ಹೇಳ್ತಾರೆ? ಮ್ಯಾಮ್, ನಾನು ಡೇ ಒನ್ನಿಂದನೂ ನನ್ನ ಸ್ಟೋರಿ ನಾನು ಹೇಳ್ಕೋಬೇಕು, ಅದರಿಂದ ನಾನೇನೋ ಜನಕ್ಕೆ ಒಂದು ಮೆಸೇಜ್ ಕೊಡಬೇಕು. ಓಕೆ, ನಾನು ಕಷ್ಟದಿಂದ ಬಂದಿದ್ದೀನಿ, ಈಗ ಇಲ್ಲಿದ್ದೀನಿ, ಆ ಪಾಯಿಂಟೇ ಇರಲಿಲ್ಲ ನನಗೆ. ಬಿಕಾಸ್ ನಾನು ಈ ಪಾಯಿಂಟಿಗೆ ಬೆಳೆದಿದ್ದೀನಿ ಅಂದರೆ ನಾನು ಬೆಳೆದಾದ್ಮೇಲೆ ನಾನು ಹೇಗಿದ್ದೀನಿ ಅಂತ ಅದನ್ನ ಪೋರ್ಟ್ರೇ ಮಾಡ್ಕೊಂಡೆ ನಾನು ಇಲ್ಲಿ ಒಳಗೆ ಬಂದಿದ್ದು. ಬಿಕಾಸ್ ನನ್ನ ಬ್ಯಾಕ್ ಸ್ಟೋರಿ ಇಟ್ಕೊಂಡು ನನಗೆ ಮನೆಯೊಳಗೆ ಕಳಿಸಿರ್ಲಿಲ್ಲ ಅಲ್ವಾ. ನನ್ನ ಸ್ಕ್ರೀನ್ ಪ್ರೆಸೆನ್ಸ್ ಹೆಂಗಿದೆ, ನಾನು ನೋಡೋಕೆ ಹೆಂಗೆ ಕಾಣಿಸ್ತಾ ಇದ್ದೀನಿ, ಇಷ್ಟ ನಾನು ಮಾತಾಡೋ ರೀತಿ ಆಗಲಿ ಅದೆಲ್ಲ ಇಷ್ಟ ಆಗಿ ನನ್ನ ಪರ್ಸ್ನಾಲಿಟಿ ಇಷ್ಟ ಆಗಿ ಕಳಿಸಿದ್ರು. ಸೊ ನಂಗೆ ಎಲ್ಲೂ ಅದನ್ನ ಶೇರ್ ಮಾಡ್ಕೋಬೇಕು ಅಂತ ಅನಿಸಿರ್ಲಿಲ್ಲ. ಬಟ್ ಇಲ್ಲಿ ಅಮ್ಮ ಬಂದ್ರಲ್ಲ, ಅಮ್ಮ ಬಂದಾಗ ಅಟ್ಲೀಸ್ಟ್ ಅಮ್ಮ ಪಟ್ಟಿರೋ ಕಷ್ಟನಾದ್ರು ನಾನು ಹೇಳ್ಕೋಬೇಕು ಅಂತ ಅಲ್ಲಿ ಅನ್ನಿಸ್ತು ನನಗೆ. ಸೊ ಅಕ್ಕ ಪಟ್ಟಿರೋ ಕಷ್ಟ ಅದನ್ನ ಎಕ್ಸ್ಪ್ರೆಸ್ ಮಾಡೋದ್ರಲ್ಲಿ ನಾನು ಹೇಳಿದೆ, ಸಣ್ಣ ವಯಸ್ಸಿಂದ ಏನೇನು ಕಷ್ಟಗಳಾಯಿತು, ಒಂದು ಫೀಸ್ ಪೇ ಮಾಡೋದ್ರಿಂದ ಹಿಡ್ದು, ರೆಂಟ್ ಪೇ ಮಾಡೋದ್ರಿಂದ ಹಿಡ್ದು, ಮತ್ತು ನಮ್ಮದೇ ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಸಣ್ಣ ರೀತಿಯಲ್ಲಿ ಹೆಂಗೆಂಗೋ ಮಾಡ್ಕೊಂಬಂದು ಕೇಟ್ರಿಂಗ್ ಬಿಸ್ನೆಸ್ ಆಗಿರ್ಬೋದು, ಅದೆಲ್ಲ ಮಾಡಿ ಈ ಪಾಯಿಂಟಿಗೆ ರೀಚ್ ಆಗಿದ್ವಿ ಅಂದರೆ ಅದ್ರ ಬಗ್ಗೆ ಸ್ವಲ್ಪ ಮಾತಾಡಿದೆ ಅಷ್ಟೇ. ಬಟ್ ಟುಡೇ ನಾನು ಏನೇ ಮಾಡ್ಕೊಂಡು ಇಲ್ಲಿ ನಿಮ್ಮ ಜೊತೆ ಕೂತ್ಕೊಂಡು ಮಾತಾಡ್ತಿದ್ದೀನಿ ಅಂದರೆ ಅವಾಗ ಪಟ್ಟಿರೋ ಅಷ್ಟು ವರ್ಷದ ಕಷ್ಟಗಳು ಏನೇನಾಯಿತು, ಅಲ್ಲಿ ಪಟ್ಟಿರೋ ಶ್ರಮ ಏನಿದೆ ಇಲ್ಲಿ ಬಂದು ನಿಲ್ಲಿಸಿದೆ. ಬಟ್ ಇನ್ ಡೆಪ್ತಲ್ಲೆಲ್ಲ ಅದ್ರ ಬಗ್ಗೆ ಮಾತಾಡ್ಬೇಕು ಅಂತ ನನಗೂ ಅನ್ಸಲ್ಲ. ಓಕೆ 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 ಯಾಕೆ ಏನಾಗಿತ್ತು? ಸೊ ಸಣ್ಣ ವಯಸ್ಸಿಂದನೇ ವಿ ಆರ್ ಸಪ್ರೇಟೆಡ್. ತಂದೆ ಸಪ್ರೇಟ್ ಆಗಿದ್ದಾರೆ, ನಾವು ಸಪ್ರೇಟ್ ಆಗಿದ್ದೀವಿ. ಸೊ ನಮ್ಮ ಪಾಡಿಗೆ ನಾನು ಅಮ್ಮ ಆ್ಯಂಡ್ ಫಿನಾನ್ಷಿಯಲ್ ಸಪೋರ್ಟ್ ಏನು ಡ್ಯಾಡ್ ಸೈಡಿಂದ ಇರಲಿಲ್ಲ.
ಸೊ ನಮಗದು ಏನೋ ಬೇಕು ಅಂತಲೂ ಅನಿಸಿಲ್ಲ. ವಿ ವರ್ ಕ್ವೈಟ್ ಕಾನ್ಫಿಡೆಂಟ್, ನಮ್ಮ ಕಷ್ಟ ಬರಲಿ ಏನೇ ಬರಲಿ ವಿ ವುಡ್ ಫೇಸ್ ಇಟ್ ಅಂತ. ಬಿಕಾಸ್ ತುಂಬ ಕಷ್ಟಗಳು ಆವಾಗಲೇ ನೋಡ್ಬಿಟ್ವಿ ಮ್ಯಾಮ್. ಯಾಕಂದರೆ ನಾವು ಒಂದು ಪಾಯಿಂಟ್ ಬಂದಾಗ ಒಂದು ಸ್ವಲ್ಪ ಏನೋ ಒಂದು ಬಿಲ್ಸ್ ಪೇ ಮಾಡೋಕ್ಕಾಗಲಿ, ಒಂದು ರೆಂಟ್ ಪೇ ಮಾಡೋಕ್ಕಾಗಲಿ ಆಗ್ತಿದ್ರೆ, ಓ ಆ ಕಷ್ಟಗಳು ಈಗಿಲ್ಲ, ವಿ ಆರ್ ಕಂಫರ್ಟೇಬಲ್ ಅಂತ ಅಲ್ಲಿಗೆ ಅನ್ನಿಸ್ತು. ನಮ್ಮದು ಎಕ್ಸ್ಪೆಕ್ಟೇಷನ್ಸ್ ತುಂಬ ಕಮ್ಮಿ ಇತ್ತು. ಸೊ ಏನೋ ಒಂದು ಹೆಲ್ಪ್ ಬೇಕಿತ್ತು ತಂದೆಯಿಂದ ಅಂತೆಲ್ಲ ಅಷ್ಟೇನು ಅನ್ನಿಸ್ಲಿಲ್ಲ. ಸೊ ದಟ್ಸ್ ಫೈನ್. ಅವ್ರ ಪಾಡಿಗೆ ಅವ್ರು ಇದ್ದಾರೆ, ನಮ್ಮ ಪಾಡಿಗೆ ನಾವಿದ್ದೀವಿ. ಸುದೀಪ್ ಸರ್ ಹೇಳ್ತಾರೆ ಸೂರಜ್ ಅವ್ರಿಗೆ ಎಷ್ಟು ಪ್ರಪೋಸಲ್ಸ್ ಬಂದಿದೆಯೋ ಅಂತ ಹೇಳ್ಬಿಟ್ಟು. ಸೊ ನಿಜವಾಗ್ಲೂ ನೀವು ಯಾರನ್ನೂ ಇಲ್ಲಿವರೆಗೂ ಲವ್ ಮಾಡಿಲ್ವಾ? ಲವ್ ಮಾಡಿದ್ರೆ ಏನಾದರೂ ಬ್ರೇಕಪ್ ಆಯ್ತಾ, ಏನು ಹೇಗೆ ಅಂತ? ಇತ್ತು ಇನ್ನೂ ಲವರ್ ಇದ್ದಾರಾ? ಇಲ್ಲ ಯಾರು ಲವರ್ ಈ ಕರೆಂಟ್ಲಿ ಇಲ್ಲ. ಬಟ್ ರಿಲೇಷನ್ಶಿಪ್ಪಲ್ಲಿ ಮುಂಚೆ ಇದ್ರು ಒಂದು 3 ರಿಲೇಷನ್ಶಿಪ್ಪಲ್ಲಿ ಇದ್ದೆ ನಾನು. ಆಯ್ತಾ, ಆನೆಸ್ಟಾಗಿ ಹೇಳ್ತೀನಿ. ಸೊ ಆಲ್ಮೋಸ್ಟ್ ಇನ್ ಸ್ಪ್ಯಾನ್ ಆಫ್ ಲೈಕ್ 10 years 12 years ನಂದು PUC ಆದಮೇಲೆ, ಅದಾದಮೇಲೆ 8 ರಿಲೇಷನ್ಶಿಪ್ ಅಲ್ಲೇ ಸ್ಟಾರ್ಟಿಂಗಲ್ಲೇ. ಇಟ್ ವಾಸ್ ನಾಟ್ ದ್ಯಾಟ್ ಸೀರಿಯಸ್, ಬಟ್ ಒಂದು ಸೀರಿಯಸ್ ರಿಲೇಷನ್ಶಿಪ್ ಇತ್ತು. ಅದು ಫಾರ್ ಸಮ್ ರೀಸನ್ಸ್ ಏನೋ ಮನೇಲೇನೋ ಇದ್ದಾಗಿ ಇಟ್ ಡಿನ್ ವರ್ಕ್ಔಟ್, ಬ್ರೇಕಪ್ ಎಲ್ಲ ಆಯಿತು. ಸೊ ಅಷ್ಟೇ. ನೀವು ತುಂಬ ಅಂದರೆ ನಿಮ್ಮನ್ನು ಬೊಜ್ಜ ಅಂತಲೇ ಕರೆಯೋದು, ಬೋಜು ಸಾರಿ. ಲೈಕ್ ನೀವು ತುಂಬಾ ದಪ್ಪ ಇದ್ರಿ. ಸೊ ಹೇಗೆ ಈ ಥರ ಟ್ರಾನ್ಸ್ಫಾರ್ಮೇಷನ್ ಆಯಿತು? ಇದನ್ನ ಯಾರು ಕೇಳ್ತಾರೆ? ನಾವು ಹುಡುಗಿರು ಕೇಳ್ತಲ್ಲ, ಹುಡುಗರೇ ಕೇಳ್ತಾ ಇರೋದು. ನಿಮ್ಮ ಥರ ಸ್ಮಾರ್ಟಾಗಿ ಆಗಬೇಕು ಅಂತಂದರೆ ಹುಡುಗರು ಏನು ಮಾಡಬೇಕು, ಏನು ಹೇಳ್ತೀರಿ ಅವ್ರಿಗೆ ಒಂದು ಸಜೆಷನ್ ಅಂತ ಹೇಳಿದ್ರೆ? ಓಕೆ, ಸೊ ಮೇಯ್ನಾಗಿ ಏನಂದರೆ ಮ್ಯಾಮ್, ಲೈಕ್ ನಾವೊಂದು ವೆರಿ ಬ್ಯಾಡ್ ಫೇಸಲ್ಲಿದ್ದೆ ಲೈಫಲ್ಲಿ. ಲೈಕ್ ತುಂಬ ಬ್ರೇಕಪ್ಸ್ ಎಲ್ಲ ಆಗಿದ್ಮೇಲೆ ಸ್ವಲ್ಪ ಡಿಸಿಪ್ಲಿನ್ಡ್ ಆಗಿರಲಿಲ್ಲ, ತುಂಬ ಸ್ಟ್ರೆಸ್ ಈಟಿಂಗ್ ಎಲ್ಲ ಮಾಡ್ತಿದ್ದೆ. ಸೊ ಆ ಟೈಮಲ್ಲಿ ತುಂಬ ವೆಯ್ಟ್ ಗೇನ್ ಆಗಿಬಿಟ್ಟಿದ್ದೆ. ಬಟ್ ಲೈಫಲ್ಲಿ ನಂಗೆ ಒಂದು ಕಾನ್ಫಿಡೆನ್ಸ್ ಬೇಕು ಅಂದರೆ ಮೇಯ್ನಾಗಿ ಇದ್ದಿದ್ದೆ ಫಿಟ್ನೆಸ್. ಸೊ ದ ವೇ ಯು ಲುಕ್, ಒಂದು ಕಡೆ ಹೋಗ್ತಿದ್ಯಾ ಅಂದರೆ ಜನ ನೀನು ಫಸ್ಟ್ ಅಬ್ಸರ್ವ್ ಮಾಡೋದೇ ಹೆಂಗೆ ಕಾಣಿಸ್ಕೋತಿದ್ಯಾ, ಹೆಂಗೆ ನೀನು ಪೋರ್ಟ್ರೇ ಮಾಡ್ಕೋತಿದ್ಯಾ ಅಂತ. ಸೊ ಆ ಕಾನ್ಫಿಡೆನ್ಸ್ ಎಲ್ಲೋ ನಂಗೆ ಸಿಗ್ತಿರ್ಲಿಲ್ಲ ಎಲ್ಲಿ ಹೋದ್ರು. ಸೊ ಅದೊಂದು ಮೇಜರಾಗಿ ನಂಗೆ ಸಿಕ್ಕಿದ್ದು ಬೈ ಗೆಟಿಂಗ್ ಫಿಟ್. ಸೊ ಆ ಟ್ರಾನ್ಸ್ಫಾರ್ಮೇಷನ್ ಜರ್ನಿ ತುಂಬ ಕಷ್ಟ ಆಯಿತು ಮ್ಯಾಮ್. ಸೈಮಲ್ಟೇನಿಯಸ್ ಆಗಿ ನಾನು ಶೆಫಾಗಿ ವರ್ಕ್ ಮಾಡ್ತಿದ್ದೆ, ಸ್ಟಡೀಸು ಮಾಡ್ತಿದ್ದೆ, ನನ್ನ ಮಾಸ್ಟರ್ಸ್ ಡಿಗ್ರಿನೂ ಪರ್ಸ್ಯೂ ಮಾಡ್ತಿದ್ದೆ, ಅದ್ರ ಜೊತೆ ಇದು ವರ್ಕೌಟ್ಸು ಮಾಡ್ತಿದ್ದೆ, ಆನ್ಲೈನ್ ಫಿಟ್ನೆಸ್ ಟ್ರೈನಿಂಗು ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ. ಸೊ ಇದೆಲ್ಲ ಮಾಡಿಕೊಂಡು ನನಗೆ ಹೆಂಗಾಗೋಯ್ತು ಅಂದರೆ, ಇದನ್ನೆಲ್ಲ ಮಾಡಿದ್ದೀನಿ ಅಂದರೆ ನಾನು ಏನು ಬೇಕಾದ್ರೂ ಮಾಡ್ಬೋದು ಅಂತ ಅನ್ಸೋಕ್ಕೆ ಶುರು ಆಯಿತು. ಸೊ ಫಿಟ್ನೆಸ್ ಗೇವ್ ಮಿ ದಟ್ ಕಾನ್ಫಿಡೆನ್ಸ್. ಆ್ಯಂಡ್ ಮೇಜರಾಗಿ ನನ್ನೊಂದು ಸೋಷಿಯಲ್ ಮೀಡಿಯಾ ಸ್ಟಾರ್ಟ್ ಆಗಿದ್ದು ಫಿಟ್ನೆಸ್ಸಿಂದಾನೆ. ಜನ ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ, ಸ್ಕ್ರೀನ್ ಪ್ರೆಸೆನ್ಸ್ ಇದೆ ಅಂದಿದ್ದು ಫಿಟ್ನೆಸ್ಸಿಂದಾನೆ. ಸೊ ಈಗ ಬಿಗ್ ಬಾಸ್ ಆಪರ್ಚುನಿಟಿ ಬಂದಿದ್ದು ಆ ರೀಸನ್ನಿಂದಾನೆ. ಸೊ ಐ ಆಮ್ ಫಾರ್ ಎವರ್ ಗ್ರೇಟ್ಫುಲ್. ಈಗ ಯಾರೇ ನೋಡ್ತಿದ್ರು, ಲೈಕ್ ಎವ್ರಿ ಒನ್ ಕ್ಯಾನ್ ಲುಕ್ ಗುಡ್ ಇಫ್ ದೇ ಆರ್ ಲೈಕ್ ಕಾನ್ಫಿಡೆಂಟ್. ನೀನು ಹೆಂಗೆ ಕ್ಯಾರಿ ಮಾಡ್ತೀಯಾ ಅದು ಬರೋದು ವೆನ್ ಯು ಆರ್ ಫಿಟ್. ಐ ನೋ ಲೈಕ್ ಅವ್ರವ್ರದ್ದು ಪರ್ಸ್ನಲ್ ಒಪಿನಿಯನ್ ಇರ್ಬೋದು, ಬಟ್ ವೆನ್ ಯು ಆರ್ ಫಿಟ್ ಇಟ್ ಗಿವ್ಸ್ ಯು ಸಮ್ ಡಿಫ್ರೆಂಟ್ ಕಾನ್ಫಿಡೆನ್ಸ್ ಅಂತಲೇ ಹೇಳ್ಬೋದು. ಸೊ ದ್ಯಾಟ್ ಇಸ್ ದ ರೀಸನ್ ವೈ ಐ ಟ್ರಾನ್ಸ್ಫಾರ್ಮ್. ಆ್ಯಂಡ್ ಮೆಂಟಲಿ ನಂಗೊಂದು ಕ್ಲಾರಿಟಿ ಬೇಕು ಅಂತ ಸಿಕ್ಕಿದ್ದು ಫಿಟ್ನೆಸ್ಸಿಂದ. ಫುಡ್ ಯೂಶ್ವಲಿ ಅಯ್ಯೋ ಇಲ್ಲಿ ಈ ಮನೆಗೆ ಬಂದ ಮೇಲಿಂದನೇ ಈ ಫುಡ್ಡೆಲ್ಲ ತಿಂದಿದ್ದು. ಹೊರಗಡೆ ಇದ್ದಾಗ ಬೇಸಿಕಲಿ ವೇ ಪ್ರೋಟೀನ್, ಚಿಕನ್, ಎಗ್ಸ್, ನಾರ್ಮಲ್ ಮನೇಲಿ ಮಾಡಿರೋ ಅನ್ನ ಸಾಂಬಾರು ಅದೆಲ್ಲ ತಿಂತಾಯಿದ್ದೆ. ಅದ್ರ ಜೊತೆ ಸ್ವಲ್ಪ ಪ್ರೋಟೀನ್ ಸೋರ್ಸಸ್ ಆ್ಯಡ್ ಮಾಡ್ಕೋತಿದ್ದೆ, ಕ್ವಾಂಟಿಟಿ ಕಮ್ಮಿ ಮಾಡ್ತಿದ್ದೆ. ಏನು ಪರ್ಟಿಕ್ಯುಲರ್ ಆಗಿ ತುಂಬ ಸ್ಟ್ರಿಕ್ಟ್ ಬಾಯ್ಲ್ಡ್ ಅದು ಇದು ಅಷ್ಟೊಂದು ಸ್ಟ್ರಿಕ್ಟ್ ಇಲ್ಲ, ಬೇಸಿಕ್ ಅಷ್ಟು ಇಟ್ಕೋತಿದ್ದೆ ನಾನು ಅಷ್ಟೇ. ಈಗ ಕೊನೆಯದಾಗಿ ನೆಕ್ಸ್ಟ್ ಸ್ಟೆಪ್ ಏನು? ರಾಶಿಕಾ ಅವ್ರ ಜೊತೆ ಏನಾದರೂ ಸಿನಿಮಾ ಆಫರ್ ಬಂದರೆ ಸೊ ಆ್ಯಕ್ಟ್ ಮಾಡ್ತಾರಾ ಸೂರಜ್ ಅವರು? ಅದರ್ವೈಸ್ ಸೀರಿಯಲ್ಲ ಹೇಗೆ, ಏನು ಪ್ಲ್ಯಾನ್ ಮಾಡಿದ್ದೀರಾ ನೆಕ್ಸ್ಟ್? ರಾಶಿಕಾ ಜೊತೆ ಸಿನಿಮಾ ಆಫರ್ ಬಂದ್ರೇ ಮಾಡ್ತೀನಿ ಅಂತಿಲ್ಲ, ಬಂದರೆ ಮಾಡ್ತೀನಿ. ಬೇರೆಯವ್ರ ಜೊತೆ ಬಂದರೂ ಮಾಡ್ತೀನಿ. ಬಟ್ ಓಕೆ ಗೊತ್ತಾಯ್ತು. ಸೊ ಬೇರೆ ಆಫರ್ಸ್ ಬಂದರೂ ಐ ಆಮ್ ಓಪನ್ ಫಾರ್ ಇಟ್. ಲೈಕ್ ನನಗೆ ಐ ವಾಂಟ್ ಟು ಪರ್ಸ್ಯೂ ಅ ಕರಿಯರ್ ಇನ್ ದಿಸ್ ಇಂಡಸ್ಟ್ರಿ ಅಂತಲೇ ಇರೋದು. ಸೊ ಯಾವುದೇ ಆಫರ್ ಬಂದರೂ ಐ ಟೇಕ್ ಇಟ್. ಒಳ್ಳೆ ಸ್ಕ್ರೀನ್ ಪ್ಲೇ ಇದ್ದು ಒಳ್ಳೆ ಸ್ಟೋರಿ ಇದ್ದರೆ ಡೆಫಿನೆಟ್ಲಿ ನಾವು. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್ ನಿಮ್ಮ ಜರ್ನಿ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ, ಇದಿಷ್ಟು ಸೂರಜ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸಂದೇಶ್ ಜೊತೆ ಮಂಗಳರಾಜ್ ಗೋಪಾಲ್, TV9 ಬೆಂಗಳೂರು.